ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ನಾಳೆ ಶನಿವಾರ 11ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿಗೆ. ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿ ಕಬ್ಬಳ ಗ್ರಾಮದಲ್ಲಿ 21ನೇ ವರ್ಷದ ಶ್ರೀ ಪಾಂಡುರಂಗ ಸ್ವಾಮಿ ರುಕ್ಮಿಣಿ ಅಮ್ಮನವರ ದಿಂಡಿ ಮಹೋತ್ಸವ ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಇದೇ ಸಂದರ್ಭದಲ್ಲಿ ಅವರ ಆಶೀರ್ವಚನ ಕೂಡ ಇರುತ್ತೆ. ವಿಶೇಷವಾಗಿ ನೀವು ಕೂಡ ಖಂಡಿತವಾಗಿಯೂ ಎಲ್ಲರೂ ಭಾಗವಹಿಸ್ಬೋದು. ದಿಂಡಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ. ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿ ಕಬ್ಬಳ ಗ್ರಾಮ, ಚಿತ್ರದುರ್ಗ ಜಿಲ್ಲೆ. ಖಂಡಿತವಾಗಿ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶ್ರೀಂ ಮುತ್ಯಾಲಂಬಿಕಾಯ ನಮಃ. ಓಂ ಶ್ರೀಂ ಮಹಾಕಾಳಿ ನಮಃ. ಓಂ ಮಹಾಲಲಿತಾಯ ನಮಃ. ಓಂ ದುರ್ಗಾಯ ನಮಃ. ಓಂ ರಾಘ್ರೇ ನಮಃ. ರಾಜೀವಲೋಚನ್ಯೇ ನಮಃ. ಓಂ ಮಹಾಕಾಳಿ ನಮಃ. ಮಹಾಲಕ್ಷ್ಮೀ ನಮಃ. ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ದುರ್ಗಾಂ ಬಾಹಿ ಬಾಹಿ ಸರಂತಾಂ ದುರ್ಗಾಂಬಿಕಾಯ ನಮಃ. ಜಾತವೇದಸೆ ಸುನವಾಮ ಸೋಮರಾಜಿತೋ ನಿದಹಾತಿ ವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇ ವಸಂಧಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತಿ ವೈಲೋಚನೀಂ ಕರ್ಮಫಲೆ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಮಾಘ ಮಾಸದ ಕೃಷ್ಣ ಪಕ್ಷದ ಶುಭ ಶುಕ್ರವಾರ ಬಂತು ಅಂದರೆ ಸರ್ವರಿಗೂ ಸಹಿತ ಸರ್ವಮಂಗಳೆಯನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಹೀಗೆ ಸಪ್ತಮಾತೃಕೆಯರ ಆರಾಧನೆ, ತಾಯಿ ಮಹಾಲಕ್ಷ್ಮಿ ಆರಾಧನೆ, ಗ್ರಾಮದೇವತಾ ಪ್ರಾರ್ಥನೆ, ವಾಸ್ತುಗೃಹವನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲೂ ಸಹಿತ ಶುಕ್ರವಾರ ಬಂತು ಅಂದರೆ ಅದು ವಿಶೇಷವಾಗಿರ್ತಕ್ಕಂಥ ಆರಾಧನೆಯೇ ಸರಿ. ಹಾಗೆ ದೇವಿಯ ಆಲಯಗಳಲ್ಲಂತೂ ಮಾವಿನ ಸೊಪ್ಪು ತೋರಣ
ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡ್ತಿರ್ತಾರೆ. ಅಂತಹ ನಿಟ್ಟಿನಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ಶುಕ್ರವಾರ ಸಂಪತ್ತನ್ನು ದಯಪಾಲಿಸ್ತಕ್ಕಂಥದ್ದು, ಬೇಡಿದ ವರಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದಾಗಿರ್ತಕ್ಕಂಥದ್ದು, ಗೋಕ್ಷೀರವನ್ನು ಕಾಯಿಸಿ ಆ ಹಾಲನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನ ಮಕ್ಕಳಿಗೆ ಹಂಚುವಂಥ ಕಾಯಕ ಈ ಶುಭ ದಿನ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಆದರೆ ವಿದ್ಯಾರ್ಥಿಗಳ ಬದುಕಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂದರೂ ಇದು ತಪ್ಪಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಾಯಿ ಮಹಾಲಕ್ಷ್ಮಿಯನ್ನು ಶಾರದೆಯ ಔಪಾಸನೆ ಮಾಡಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಶುಭ ಸಂಧ್ಯಾಕಾಲ ವಿದ್ಯಾರ್ಥಿನಿಯರು ಓದುವಂತಹ ಮಕ್ಕಳು ಅವರನ್ನು ಉತ್ತರಾಭಿಮುಖವಾಗಿ ಕೂಡಿಸಿ ಒಂದು ವೃತ್ತಾಕಾರವನ್ನು ಹಾಕಿ ವೃತ್ತಾಕಾರದ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಮಕ್ಕಳನ್ನು ಕೂಡಿಸಬೇಕು. ಮಕ್ಕಳನ್ನು ಕೂಡಿಸಿ ಆ ಬೀಜಾಕ್ಷರಿ ಮಂತ್ರದ ಮೇಲೆ ಕೂತಿರ್ತಕ್ಕಂಥ ಮಕ್ಕಳು ಐಂ ಅಂತಕ್ಕಂತಹ ಬೀಜಾಕ್ಷರಿಯನ್ನು ಬರೆದು ಅದರ ಮೇಲೆ ಕೂತಿರ್ತೀರಿ. ಅದೇ ಸಮಯದಲ್ಲಿ ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು ಈ ಬೀಜಾಕ್ಷರಿ ಮಂತ್ರವನ್ನು ಶುಭ ಸಂಧ್ಯಾಕಾಲ ಅಂದರೆ ಇವತ್ತಿನ ತಿಥಿ ನಕ್ಷತ್ರ ಪ್ರಕಾರ, ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಎಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿನಿಯರ ಜೀವನದಲ್ಲಿ ಒಂದು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಶುಭ ಶುಕ್ರವಾರ ಈ ಶುಭ ದಿನ ಸಂಧ್ಯಾಕಾಲದ ಗೋಧುಳಿ ಲಗ್ನದಲ್ಲಿ ಎಲ್ಲರೂ ಸಹಿತ ಪ್ರಸನ್ನತೆಯಿಂದ ಉತ್ತರಾಭಿಮುಖವಾಗಿ ಕೂತು ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ವಿಶ್ವಾಸವನ್ನು, ಭಗವತಿಯ ಅನುಗ್ರಹವನ್ನು, ದೇವರ ಸಂಪೂರ್ಣ ಕೃಪಾಕಟಾಕ್ಷವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ನಿಟ್ಟಿನಲ್ಲಿ ಭಗವತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲೂ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧವನ್ನು ನಿಮ್ಮ ಉಂಗುರದ ಬೆರಳಲ್ಲಿ ಗಂಧವನ್ನು ತೆಗೆದುಕೊಂಡು ಭಗವತಿಯ ಪಾದದಲ್ಲಿ ಗಂಧವನ್ನು ಹಚ್ಚತಕ್ಕಂಥದ್ದು ಅಥವಾ ನಿಮ್ಮ ಹಣೆಗೆ ಸ್ವಲ್ಪ ಗಂಧವನ್ನು ಹಚ್ಚಿಕೊಂಡು ಶ್ರದ್ಧಾಭಕ್ತಿಯಾಗಿ ಓದಲಿಕ್ಕೆ ಕೂತ್ಕೊಳ್ತಕ್ಕಂಥದ್ದು. ಇವತ್ತಿನಿಂದ ಪ್ರಾರಂಭ ಮಾಡುವಂತಹ ವಿದ್ಯಾಭ್ಯಾಸದ ಕ್ರಮವನ್ನು ಅಂದರೆ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಇವತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಓದಲಿಕ್ಕೆ ಬಹಳ ಶ್ರದ್ಧಾಭಕ್ತಿಯಾಗಿ ಕೂತ್ಕೊಳ್ತೀರಿ ನಿಮ್ಮ ಮನೋಕಾಮನೆ ಖಂಡಿತ ಸಿದ್ಧಿಯಾಗತ್ತೆ. ಹೆಚ್ಚಿನ ವಿದ್ಯೆ ಕಡೆ ನಿಮ್ಮ ಗಮನ ಇರುತ್ತೆ. ಹಾಗೆ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಆರೋಗ್ಯ ವೃದ್ಧಿಯಾಗತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಅಪೇಕ್ಷೆ ಪಡ್ತಕ್ಕಂಥದ್ದು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ಜೊತೆಗೆ ತಾವು ಓದಿರುವಷ್ಟು ಒಳ್ಳೆ ವಿದ್ಯೆ ಜ್ಞಾನ ತಲೆಯಲ್ಲಿರಲಿ, ಪ್ರತಿಯೊಬ್ಬರ ಜೀವನ ಯಶಸ್ಸಾಗಲಿ ಎಂಬತಕ್ಕಂತಹ ಚಿಂತನೆ ಏನಿದೆ ಅದು ಇವತ್ತಿನ ರಾಶಿ ನಕ್ಷತ್ರಕ್ಕೆ ಭಾಳ ಹೆಚ್ಚಿನ ಫಲ ಸಿಗ್ತಕ್ಕಂಥದ್ದು. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಾದ್ರಿಂದ ಉತ್ತರಾಭಿಮುಖವಾಗಿ ಮಕ್ಕಳನ್ನು ಕೂಡಿಸಿ ಯಾರೊಬ್ಬರ ಮನೆಯಲ್ಲಿರ್ತಕ್ಕಂಥ ಪೋಷಕರು ಮೊದಲು ಮಕ್ಕಳಿಗೆ ಸಂಧ್ಯಾಕಾಲದ ಅನುಷ್ಠಾನಕ್ಕಾಗಿ ಕೈಕಾಲ್ಮುಖ ತೊಳಿಲಿಕ್ಕೆ ಹೇಳಿ ಅಥವಾ ಸ್ನಾನ ಮಾಡ್ಕೊಳ್ಳಿಕ್ಕೆ ಹೇಳಿ, ಅದಾದ ನಂತರ ಈ ಒಂದು ಅಭ್ಯಾಸವನ್ನು ಈ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ವಿಶೇಷತೆ ಇರತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯ ಯಶಸ್ಸಾಗಲಿ. ಬೆಳಗ್ಗೆ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಸಂಜೆ ತಾಯಿ ಶಾರದೆಯ ಆರಾಧನೆ, ಶಾರದಾಮ್ಮನವರ ಅನುಗ್ರಹ ಪಡೆದರೆ ಮಕ್ಕಳ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವಿದ್ಯಾರ್ಥಿಯ ಜೀವನ ಬರೀ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ. ಮಕ್ಕಳು ವಿದ್ಯಾರ್ಥಿ ಅಂದರೆ ಒಬ್ಬ ವಿದ್ಯಾರ್ಥಿ ಆಗಬೇಕಾದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ವಿದ್ಯಾರ್ಥಿಗಳೇ. ಅಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಾಯಿ ಶಾರದೆಯ ಔಪಾಸನೆ ಮಾಡಲಿಕ್ಕೆ, ಶಾರದೆಯ ಅನುಗ್ರಹವನ್ನು ಪಡೆಯಲಿಕ್ಕೆ ಈ ಶುಭ ದಿನ ಮಹತ್ತರವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶುಜಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ್ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀ ಅವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ದೇವಿಯ ಆರಾಧನೆ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತು, ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತು, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶುಕ್ರವಾರ ದೇವಿಯ ವಾರ
ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದೇ. ಈಗಾಗಲೇ ಕಳೆದ ಭಾಗದಲ್ಲಿ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳ ವಿಚಾರಕ್ಕಂತೂ ಇವತ್ತಿನ ದಿವಸ ಸಂಜೆ ಸಮಯ, ಆ ಒಂದು ಗೋಧೂಳಿ ಸಮಯದಲ್ಲಿ ತಾಯಿ ಶಾರದೆಯನ್ನ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಜ್ಞಾನಾರ್ಜನೆ, ನಿಮ್ಮ ಬುದ್ಧಿಶಕ್ತಿನೂ ಕೂಡ ಬಹಳ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಎಂಬತಕ್ಕಂಥ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಆ ಒಂದು ವಿಚಾರ ಇವತ್ತಿನ ದಿವಸ ನಿಜಕ್ಕೂ ಸತ್ಯ. ಯಾಕೆ ಅಂದರೆ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಗುರುಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ, ಬೀಜಾಕ್ಷರಿಯ ಮಂತ್ರದ ಮೇಲೆ ಕೂತು ತಾವು ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಪ್ರತಿಯೊಂದು ಕೂಡ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಕೂಡ ಅನುಷ್ಠಾನವನ್ನು ಮಾಡಿ ಇನ್ನು ತಾವು ವ್ಯಾಪಾರ ವ್ಯವಹಾರ, ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವ್ರು, ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಭೂಮಿಯ ವಿಚಾರವಾಗಿ ಲೇವಾದೇವಿ ಮಾಡ್ತಾ ಇರ್ತಕ್ಕಂಥವ್ರು, ಪ್ರತಿಯೊಂದು ವಲಯದಲ್ಲೂ ಕೂಡ ಇಂತಹೇ ವರ್ಗದಲ್ಲಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಂತಲ್ಲ, ಪ್ರತಿಯೊಂದು ವಲಯ ಕೂಡ ಎಂತಹ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಇವತ್ತಿನ ದಿವಸ ಮಾಘ ಮಾಸದ ಈ ಒಂದು ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದಕ್ಕಾಗಿ ಬಹಳ ವಿಶೇಷವಾಗಿ ತಾಯಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ತಾವೆಲ್ಲರೂ ಕೂಡ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆ ನಿಮ್ಮ ವಾಸ್ತುಗೃಹದ ಹತ್ರ ಎಲ್ಲಾದರೂ ಕೂಡ ದೇವಿಯ ದೇವಸ್ಥಾನ ಇದ್ದರೆ, ದೇವಿಯ ಸಾನ್ನಿಧ್ಯ ಇದ್ದರೆ ಅಲ್ಲೂ ಕೂಡ ಹೋಗಿ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಬೇಕು ನಿಜ. ಯಾಕೆ ಅಂದರೆ ನಾವು ಎಲ್ಲವನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಈಗಾಗಲೇ ನಾನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ, ಅದರಲ್ಲೂ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ನಾವಿವತ್ತಿನ ದಿವಸ ಏನು ಮಾಡ್ತಾ ಇದ್ದೀವಿ, ನಮ್ಮ ಮನೆ ದೇವರನ್ನು, ನಮ್ಮ ಕುಲದೇವತೆಯನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ನಮಗೇನಾದರೂ ಈಗ ಸಾಧಾರಣವಾಗಿ ನೋಡಿ, ನಾನು ಯಾವುದನ್ನು ಕೂಡ ತಪ್ಪು ಅಂತ ಹೇಳೋದಿಲ್ಲ. ಈಗ ಸಾಧಾರಣವಾಗಿ ಒಂದಲ್ಲ ಒಂದು ಜಾಗಕ್ಕೆ ಹೋಗ್ತೀವಿ, ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಮತ್ತೊಂದು ಗ್ರಾಮ ದೇವತೆ ಇರ್ತಕ್ಕಂಥದ್ದು ಇರುತ್ತೆ, ಇಲ್ಲಾಂದರೆ ಅಲ್ಲಿನ ವಿಶೇಷವಾಗಿರ್ತಕ್ಕಂಥ ದೇವರು ಇರ್ತಾರೆ, ಅಲ್ಲಿ ಹೋಗ್ತೀವಿ, ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾದ ನಂತರ ನಮ್ಗೆ ಆಗಬೇಕಾಗಿರ್ತಕ್ಕಂಥ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕೇನಪ್ಪ ಅಂದರೆ, ನಾವು ಆ ಸಾನ್ನಿಧ್ಯಕ್ಕೆ ಹೋಗಬೇಕು, ಆ ಸಮಯ ನಮಗೆ ಬರಬೇಕು ಅಂದರೆ ಮನೆ ದೇವರ ಅನುಗ್ರಹ ಇದ್ದರೆ ಮಾತ್ರ. ಅಂತಹ ಮನೆ ದೇವರನ್ನು ನಾವೆಲ್ಲರೂ ಕೂಡ ಮರೆತು ಕುಳಿತುಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಅದರ ಜೊತೆಗೆ ತ್ರಿಶಕ್ತಿ ದೇವತೆಗಳನ್ನು ಇವತ್ತಿನ ದಿವಸ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಎಂಬತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಇರುತ್ತೆ. ಒಬ್ಬ ಮನುಷ್ಯ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಈ ಭಯ ಎಂಬತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿ ನಿಂತು ಕಾಡ್ತಕ್ಕಂಥದ್ದು. ಯಾಕೆ ಅಂದರೆ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನೋ ಇಲ್ವೋ ಎಂಬತಕ್ಕಂಥ ಭಯದಲ್ಲೇ ಇರ್ತೀವಿ. ಇಲ್ಲಾಂದರೆ ಒಂದು ಸತಿ ಈ ಒಂದು ಕೆಲಸಕ್ಕೆ ನಾನು ಪ್ರಾರಂಭ ಮಾಡಿದ್ಮೇಲೆ ಇನ್ಯಾವ ವ್ಯಕ್ತಿ ನನಗೆ ಏನು ಬಂದು ಸಮಸ್ಯೆ ಮಾಡ್ತಾನೋ ಎಂಬತಕ್ಕಂಥ ಭಯ. ಇದು ನನಗೆ ಏಳಿಗೆ ಆಗುತ್ತಾ, ಇಲ್ಲಾಂದರೆ ನಾನು ಇದರಲ್ಲಿ ಏನಾದರೂ ಎಡುತ್ತೀನ, ಇಲ್ಲಾಂದರೆ ನಾನು ಇದರಲ್ಲಿ ಏನಾದರೂ ಲಾಸಲ್ಲಿ ಹೋಗ್ತೀನ, ಇಲ್ಲಾಂದರೆ ನಾನು ಇದರಲ್ಲಿ ಮೇಲ್ ಬರ್ತೀನ, ಅಭಿವೃದ್ಧಿ ಆಗ್ತೀನ ಎಂಬತಕ್ಕಂಥ ಭಯದಲ್ಲೇ ಇರ್ತಿರೋ ಹೊರತಾಗಿ ಯಾರನ್ನು ಕೂಡ ಒಂದು ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಲಿಕ್ಕಾಗೋದಿಲ್ಲ. ಏನಾದರೂ ಕೂಡ ಚಿಂತೆ ಇಲ್ಲ, ನಾನು ಮುಂದೆ ಬರ್ತೀನಿ ಎಂಬತಕ್ಕಂಥ ಆ ಒಂದು ಧೈರ್ಯವನ್ನು ಎಲ್ಲರೂ ಕೂಡ ಕಳ್ಕೊಂಡ್ಬಿಟ್ಟಿದ್ದೀರಿ. ಆ ಧೈರ್ಯ ಎಂಬತಕ್ಕಂಥ ಪದಕ್ಕೆ ಇವತ್ತಿನ ದಿವಸ ತಮ್ಮಲ್ಲಿ ಯಾರಲ್ಲೂ ಕೂಡ ಅರ್ಥನೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಿ. ಭಯ ಒಂದು ಮಾತ್ರ ನಿಮ್ಮ ಮುಂದೆ ಇದೆ. ಆ ಭಯದಿಂದ ತಾವೆಲ್ಲರೂ ಕೂಡ ಅದೇ ರೀತಿ ಹಿಂದೆ ಉಳ್ಕೊಳ್ತಾನೆ ಇದ್ದೀರಿ ಹೊರತಾಗಿ ಧೈರ್ಯ ಮಾಡಿ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಈ ಒಂದು ವಿಚಾರವಾಗಿ ಇವತ್ತಿನ ದಿವಸ ಬಹಳ ಶಕ್ತಿಯುತವಾಗಿರತಕ್ಕಂಥ ದಿವಸ, ಬಹಳ ಅದ್ಭುತಕರವಾಗಿರತಕ್ಕಂಥ ದಿವಸ, ನಿಮ್ಮ ಇಷ್ಟಾರ್ಥಗಳು ಮನೋಕಾಮನೆಗಳೆಲ್ಲವೂ ಕೂಡ ಸಿದ್ಧಿ ಆಗ್ತಕ್ಕಂಥ ದಿವಸ. ಈ ಒಂದು ಶುಕ್ರವಾರ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡೋದ್ರಿಂದ ನಿಜಕ್ಕೂ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಮಗೆ ತಾಯಿ ದಯಪಾಲಿಸ್ತಕ್ಕಂಥದ್ದಿರುತ್ತೆ. ತ್ರಿಶಕ್ತಿ ದೇವತೆಗಳು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡಬೇಕು. ನಿಮ್ಮ ಕುಲದೇವತೆಯನ್ನು ಆರಾಧನೆಯನ್ನು ಮಾಡಬೇಕು. ನಿಮ್ಮ ವಾಸ್ತುಗೃಹದ ಸಮೀಪ ಯಾವುದಾದ್ರೂ ದೇವಿಯ ದೇವಸ್ಥಾನ ಇದ್ದರೆ ಅಲ್ಲಿ ತಾಯಿಯನ್ನು ದರ್ಶನವನ್ನು ಮಾಡ್ಕೊಂಡು ಬಂದು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಈಗಾಗಲೇ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ ಒಂದು ಅನುಷ್ಠಾನವನ್ನು. ಆ ಅನುಷ್ಠಾನದ ಜೊತೆಗೆ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ನಾನೊಂದು ಅನುಷ್ಠಾನವನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಬಾಲಕಿಯರು, ಮಕ್ಕಳು, ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಒಂದು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ತಾವಂದುಕೊಂಡಿರ್ತಕ್ಕಂಥ ಕೆಲಸ ಇನ್ನಷ್ಟು ಆದಷ್ಟು ಹೆಚ್ಚಿನಷ್ಟು ಎಲ್ಲ ಕೆಲಸವನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅದೇ ರೀತಿ ನಿಮಗೆ ಹೇಳೋದೊಂದು ಮಾತ್ರ ಅಲ್ಲ,
ಇವತ್ತಿನ ದಿವಸ ನಾವೂ ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು, ಇವತ್ತಿನ ದಿವಸ ತಾಯಿ ಯಾವಾಗಲೂ ಆ ಒಂದು ಎಡಭಾಗದಲ್ಲಿ ಇರ್ತಾ ಇದ್ರು. ಇವತ್ತಿನ ದಿವಸ ಈ ಒಂದು ಪೀಠದ ಮೇಲೆ ಇದ್ದಾರೆ ಅಂದರೆ ಇಲ್ಲೊಂದು ವೈಭವ ಇದೆ. ಏನಪ್ಪ, ನಾವೂ ಕೂಡ ಇವತ್ತಿನ ದಿವಸ ಶುಕ್ರವಾರ ದೇವಿಯನ್ನು ಆರಾಧನೆಯನ್ನು ಮಾಡಲೇಬೇಕು. ಯಾಕೆ ಅಂದರೆ ಮಾಘ ಮಾಸದ ಶುಕ್ರವಾರ ದೇವಿಯ ಆರಾಧನೆ ನಿಜಕ್ಕೂ ಅದೃಷ್ಟ ಅಂತಲೇ ಹೇಳ್ಬೋದು. ಅಂತಹ ಅದೃಷ್ಟದ ದಿನದಂದು ನಾವು ಕೂಡ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಶ್ರದ್ಧಾಭಕ್ತಿಯಿಂದ. ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಇದೇ ರೀತಿ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ನಾನು ಕೂಡ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ. ಇವತ್ತು ಬಹಳ ವಿಶೇಷವಾದ ದಿನ ಆದ್ದರಿಂದ ಅವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಿ ತಾವು ತಮ್ಮ ಮನೆಗಳಲ್ಲಿ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ಸಮಯ ಅಂದರೆ ಅವೆಲ್ಲರೂ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ರಿ. ಎಲ್ಲರೂ ಒಮ್ಮೆ ಹೇಳ್ಕೊಳ್ಳಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ಮಾನಸ ಪೂಜೆ ಎಂಬತಕ್ಕಂಥದ್ದನ್ನು ಜಗದ್ಗುರುಗಳಾದಂಥ ಆದಿಶಂಕರರು ತಿಳಿಸಿರೋದ್ರಿಂದ ಇಲ್ಲಿ ಪುಷ್ಪಗಳನ್ನು ಧೂಪದೀಪ ನೈವೇದ್ಯವನ್ನು ಮಾಡುವ ಕಾಲ ತಾವು ಮನೆಯಲ್ಲೇ ಕೂತು ನೀವೇ ನಿಮ್ಮ ಸ್ವಹಸ್ತದಿಂದ ಈ ಒಂದು ಪುಷ್ಪವನ್ನು ದೇವಿಗೆ ಅರ್ಪಣೆ ಮಾಡ್ತಿದ್ದೀವಿ ಎಂಬತಕ್ಕಂಥ ಮನಸ್ಸು ನಿಮಗಾಗಲಿ. ಮಂಗಳ ವಾದ್ಯಗಳೊಂದಿಗೆ ವಿಶೇಷವಾಗಿರ್ತಕ್ಕಂಥ ದೇವಿ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಯಂ ಗಾಮಶ್ವಂ ವರುಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನಾದ ಪ್ರಮೋದಿನೇ ಶ್ರಿಯಂ ದೇವೀಂ ಮಫಕ್ವಯೇಂ ಶ್ರೀರ್ಮಾ ದೇವೀಂ ಜುಷತಾಂ. ಓಂ ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೇಶನೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಜಾತವೇದಸೇ ಸುನವಾಮಸೋಮರಾತೆ ಯತೋ ನಿದಹಾತಿ ವೇದಃ ಸನ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುಧರಸುಧರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರ್ತ ದುರ್ಗಾಣಿ ವಿಶ್ವಾಂ ಪೋಷ್ಯಪತ್ವೇ ಬಹುದಾರ್ಭುವೇ ಭವಾದೋಕಾಯತನಯಾ ಯಶಯ್ಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಂಧನ್ನ ನಾವಾದುರಿತಾಯ ಪರ್ಷೇ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದಶಾಂಗಂ ಗೊಗ್ಗಲುಂದೋಪಂ ಸುಗಂಧಂ ಚ ಸುಮನೋಹರಂ ಕಪಿಲಾಗ್ರದ ಸಂಯುಕ್ತಂ ದೋಪೋಯಂ ಪ್ರದರ್ಶ್ಯತಾಂ. ಧೂಪಮಾಗ್ರಾಪಯಾಮಿ ಧೂಪಾಂತರ ಮಧ್ಯೆ ದೀಪಂ ಶ್ರಾವಯಾಮಿ. ಓಂ ಮದೋ ಪೂರ್ಣಂ ದದಾತಿ ಮದವ್ಯೋ ಸಾರೇತಿ ಏಕದಾ ಬ್ರಹ್ಮಣಮಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದದಾತಿ. ಹರಿಂಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕ ವಾಸವಂಕುಶಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರ ಪರಾಂಪರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಭಗವತಿ ನಮಃ. ದೇವಿಯನ್ನು ಪ್ರಾರ್ಥನೆ ಆಯಿತು, ಧೂಪದೀಪ ನೈವೇದ್ಯ ಮಹಾಮಂಗಳಾರತಿ ಆಯಿತು. ನೈವೇದ್ಯಕ್ಕಾಗಿ ಮಂತ್ರೋಪಚಾರದಲ್ಲಾಗಿದೆ. ತಾವು ಸಹಿತ ಇವತ್ತು ಸಂಧ್ಯಾಕಾಲ ಅಥವಾ ಈಗ ದೇವರ ಸಾನ್ನಿಧ್ಯದಲ್ಲಿ ನಿಮ್ಮ ಮನೆಯಲ್ಲಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಸಂಜೆ ಮಾತ್ರ ತಪ್ಪದಿರ ಪ್ರತಿಯೊಬ್ಬರ ಮನೆ ವಿದ್ಯಾರ್ಥಿಗಳ ಜೀವನ ಬೆಳಕಾಗಲಿ ಅಂತೇಳಿ ವಿದ್ಯಾರ್ಥಿನಿಯರಿಗೆ ನಾನು ಹೇಳಿಕೊಟ್ಟಂಥ ಮಂತ್ರವನ್ನು ಇವತ್ತು ಹೇಳಿಸಿ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಣ ಗುರುಜವರಿಂದ. ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಸರ್ವಮಂಗಳೇ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಮಾಘ ಮಾಸ ಕೃಷ್ಣಪಕ್ಷ 10/2/2023 ಶುಕ್ರವಾರ ಪಂಚಮಿ. ಹಸ್ತ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ. ಅದರಲ್ಲೂ ಶುಕ್ರವಾರ ಪಂಚಮಿ ಬಂದಿರತಕ್ಕಂಥದ್ದು ಮತ್ತಷ್ಟು ವಿಶೇಷ. ಬಹುಶಃ ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಶುಭ ದಿನ
ಅದಕ್ಕಾಗಿ ಇವತ್ತು ಶುಭ ಸಂಧ್ಯಾಕಾಲ ಅಂದರೆ ಸಂಧ್ಯಾಕಾಲದ ತಾಯಿ ಮಹಾಲಕ್ಷ್ಮಿ ಶಾರದಾದೇವಿಯನ್ನು ಲಕ್ಷ್ಮೀ ಸರಸ್ವತಿ ದುರ್ಗಾ 3 ಶಕ್ತಿ ದೇವತೆಗಳ ಉಪಾಸನೆ ಮಾಡತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ದಿನ ತಾವೆಲ್ಲರೂ ಸಹಿತ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾರ್ಜನೆಗಾಗಿ ಇವತ್ತು ಸಂಧ್ಯಾಕಾಲದ ಅನುಷ್ಠಾನವನ್ನು ತಪ್ಪದಿರ ಎಲ್ಲರೂ ಮಾಡಿಸಿ. ಇವತ್ತು ಸಂಜೆ 5ರಿಂದ 6 ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಆಗುತ್ತೆ, ಮಧ್ಯಾಹ್ನ ಅಭಿಜಿನ್ ಲಗ್ನ ಆಗುತ್ತೆ, ಸಂಜೆ ಗೋಧೂಳಿ ಲಗ್ನ ಆಗುತ್ತೆ. ಸಂಜೆಯ ಗೋಧೂಳಿ ಲಗ್ನದಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು, ವಿದ್ಯಾರ್ಜನೆಗಾಗಿ ಶ್ರಮಿಸ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ಯಾರೂ ಮಿಸ್ ಮಾಡದಿರ ನಿಮ್ಮ ಮನೆಗಳಲ್ಲಿ ಶ್ರದ್ಧಾಭಕ್ತಿಯಾಗಿ ವಿದ್ಯಾರ್ಥಿನಿಯರು ಶುಭ ಸಂಧ್ಯಾಕಾಲ ತಾಯಿ ಶಾರದೆಯ ಉಪಾಸನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಇವತ್ತಂತೂ ಬಹಳ ಅರ್ಥಪೂರ್ಣವಾದಂಥ ದಿನ. ಇದಾದ ಮೇಲೆ ಇನ್ನು ನಾಳೆ ಮಹತ್ತರವಾಗಿರ್ತಕ್ಕಂಥ ದಿನವೇ ಸರಿ. ನಾಳೆ ನಡೀತಕ್ಕಂತಹ ಅನುಷ್ಠಾನ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಪಾಂಡುರಂಗನ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಪೂಜಾನುಷ್ಠಾನ ಜೊತೆಗೆ ರುಕ್ಮಿಣಿ ಸಮೇತ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಸ್ಥಳ. ಬೇಡಿ ಬಂದಂತಹ ಭಕ್ತರಿಗೆ, ಶ್ರದ್ಧಾಭಕ್ತಿಯಾಗಿ ಬರ್ತಕ್ಕಂಥ ಭಕ್ತರಿಗೆ, ಅವರ ಮನೋಕಾಮನೆಗಳನ್ನು ಹೊತ್ತು ತರ್ತಕ್ಕಂತಹ ಭಕ್ತರಿಗೆ, ಎಲ್ಲ ಭಕ್ತ ಮಹಾಶಯರಿಗೂ ಸಹಿತ ಎಲ್ಲ ಭಕ್ತರಿಗೂ ಅವರವರ ಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ಕ್ಷೇತ್ರವೇ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಇರ್ತಕ್ಕಂಥದ್ದಾದರೂ ಎಲ್ಲಿ? ಆ ಕ್ಷೇತ್ರಕ್ಕೆ ಬರಬೇಕಾದಂಥ ಭಕ್ತರು ಹೇಗೆ ಬರಬೇಕು, ಜೊತೆಗೆ ಅಲ್ಲಿ ನಡೀತಕ್ಕಂತಹ ಅನುಷ್ಠಾನ ಹೇಗೆ, ಆ ಅನುಷ್ಠಾನಕ್ಕೆ ತಾವೆಲ್ಲರೂ ಬರಬೇಕಾದ್ರೆ ಶ್ರದ್ಧಾಭಕ್ತಿಯಾಗಿ ಒಂದಿಷ್ಟು ತುಳಸಿ, ಭಗವಂತನ ಪ್ರಾರ್ಥನೆಗಾಗಿ ಒಂದಿಷ್ಟು ಬೆಲ್ಲ ಮತ್ತು ತುಳಸಿ ಅಲ್ಲಿ ಪರಮ ಪವಿತ್ರವಾಗಿ ಭಗವತ್ ಸಾನ್ನಿಧ್ಯದಲ್ಲಿ ನೀಡತಕ್ಕಂಥದ್ದು, ಕೊಡ್ತಕ್ಕಂಥದ್ದು. ಅಂತಹ ಕ್ಷೇತ್ರದ ವಿಳಾಸ ಮತ್ತೊಮ್ಮೆ ತಿಳಿಸಮ್ಮ. ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿ ಕಬ್ಬಳ ಗ್ರಾಮ, ಚಿತ್ರದುರ್ಗ ಜಿಲ್ಲೆಗೆ ನಾಳೆ ಗುರುಜರು ಆಗಮಿಸ್ತಾ ಇದ್ದಾರೆ. ನಾಳೆ ಅಂದರೆ 11ನೇ ತಾರೀಕು ಶನಿವಾರ 21ನೇ ವರ್ಷದ ಶ್ರೀ ಪಾಂಡುರಂಗಸ್ವಾಮಿ ರುಕ್ಮಿಣಿ ಅಮ್ಮನವರ ದಿಂಡಿ ಮಹೋತ್ಸವವನ್ನು, ಅಂಬಾರಿ ಉತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತದೆ. ಖಂಡಿತವಾಗಿಯೂ ಭಾಗವಹಿಸಿ. ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿ ಕಬ್ಬಳ ಗ್ರಾಮ, ಚಿತ್ರದುರ್ಗ ಜಿಲ್ಲೆ. ನಾಳೆ ನಡೀತಾ ಇರೋದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನಾಳೆ ಸಂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಖಂಡಿತವಾಗಿಯೂ ಭಾಗವಹಿಸಿ ಗುರುಜನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು. ಖಂಡಿತಮ್ಮ. ವಿಶೇಷವಾಗಿರ್ತಕ್ಕಂಥ ದಂಡಿ ಮಹೋತ್ಸವಕ್ಕೆ ರುಕ್ಮಿಣಿ ಸಮೇತ ಪಾಂಡುರಂಗನ ದರ್ಶನ ಎಲ್ಲರಿಗೂ ಆಗಲಿ, ಭಗವಂತನ ಕೃಪೆ ಎಲ್ಲರಿಗೂ ಸಿಗಲಿ, ಮಹಾವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಇದ್ದು ಹಾಕುವ ಪ್ರತಿ ಹೆಜ್ಜೆ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೂ ಶುಭ ಶುಕ್ರವಾರ ಪಂಚಮಿ ಎಂದು ಶುಕ್ರವಾರ ಬಂದಾಗ ಇವತ್ತು ದೇವಿ ಲಲಿತಾ ಪಂಚಮಿ ಅಂತಲೋ, ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆ ಅಂತಲೋ, ಅಥವಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಈ ಪ್ರಕಾರವಾಗಿ ದೇವಿಯ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲ ಇದೆ. ಅಂತಹದರಲ್ಲಿ ಮೇಷರಾಶಿಯವರಿಗೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ಶ್ರದ್ಧಾಭಕ್ತಿಯಾಗಿ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮಾತಾಪಿತೃಗಳ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಹಣಕಾಸಿನ ವಿಚಾರ, ಕಾಗದ ಪತ್ರಗಳ ವಿಚಾರ, ಅಥವಾ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ವಿಚಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಇದು ಯಾವುದೂ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಈಗ ಎಚ್ಚರಿಕೆಯಿಂದಿದ್ರೆ ಅಂತೂ ಖಂಡಿತ ಒಳ್ಳೆ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕವೂ ಕುಲದೇವರ ಅನುಗ್ರಹದಿಂದ ಹೆಚ್ಚೆಚ್ಚು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಯಾವುದೇ ಕೆಲಸ ಆದರೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಈ ಶುಭ ದಿನ ರಾಹುಕಾಲದಲ್ಲಿ ದೇವರ ದೀಪ ಹಚ್ಚತಕ್ಕಂಥದ್ದು, ಅಥವಾ ಗ್ರಾಮ ದೇವತೆಯ ದರ್ಶನ ಮಾಡತಕ್ಕಂಥದ್ದು, ಈ ಯಾವುದೂ ನಾವು ಮಾಡಲಿಕ್ಕಾಗಿಲ್ಲ ಅಂದರೂ ರಾಹುಕಾಲ ಸನ್ನಿವೇಶದಲ್ಲಿ ಒಂದು ಚಟಿಕೆ ಉದ್ದಿನ ಬೇಳೆಯನ್ನು ದೇವರ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು, ಅಥವಾ ದೇವರ ಸಾನ್ನಿಧ್ಯ ಇದ್ದಿದ್ರೂ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ವೃಷಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭಲಗ್ನದಲ್ಲಿರ್ತಕ್ಕಂಥವರು ಈ ದಿನ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಗೋಪ್ಯತೆಯಿಂದಿರಲಿ. ಅಂದರೆ ಯಾರೊಬ್ಬರಿಗೂ ರಹಸ್ಯಗಳನ್ನು ಬಿಟ್ಕೊಡ್ದಿರ ಗೋಪ್ಯವಾಗಿ ಕೆಲಸ ಆಗುವವರೆಗೂ ರಹಸ್ಯದಿಂದ ನೀವು ನೋಡಿಕೊಂಡ್ರೆ ಆ ಕೆಲಸವನ್ನು ಶೀಘ್ರ ಫಲದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ.
ಹಾಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಟುಂಬದ ದೇವರ ಅಂದರೆ ಮನೆ ದೇವರಂತ ಏನಿದೆಯೋ ಆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ದೂರ ಪ್ರಯಾಣ ಮಾಡಲಿಕ್ಕೆ ಮನಸ್ಸು ಒಪ್ಪಿರುತ್ತೆ. ದೂರಭಾರ ಪ್ರಯಾಣ ಮಾಡ್ತಿರ್ತೀರಿ, ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅರ್ಥಪೂರ್ಣವಾಗಿ ಲಾಭವನ್ನು ಗಳಿಸಬೇಕು ಅಂತಿರ್ತೀರಿ. ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನೀವು ಶ್ರಮವಹಿಸಿ ಯಾವೊಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡ್ರೂ ಎಲ್ಲ ಕೆಲಸಗಳಲ್ಲೂ ಶೀಘ್ರ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ ಆ ಪ್ರಯಾಣವನ್ನು ಶೀಘ್ರ ಫಲದಲ್ಲೇ ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು, ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂಥದ್ದು, ಇಂತಹ ಒಂದು ಸುಂದರವಾದಂಥ ಸ್ಥಳಗಳನ್ನು ದರ್ಶನ ಮಾಡತಕ್ಕಂಥದ್ದು, ಇಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿರೋದ್ರಿಂದ ಸಾಕಷ್ಟು ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಅನುಷ್ಠಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹವೂ ಇದೆ. ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ವೈಷ್ಣವಿ ದರ್ಶನ ಆಗಲಿ ಅಥವಾ ದೇವಿಯ ದರ್ಶನ ಆಗಲಿ ಅಥವಾ ಮನೆ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ಪ್ರತ್ಯೇಕವಾಗಿ ದುರ್ಗಾದೇವಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದಲೂ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಇವತ್ತು ಯಾವ ಪತ್ರ ಬಂದಿದೆ ಓದೋಣ. ಡಾಕ್ಟರ್ ಮಹರ್ಷಿ ಆನಂದ್ ಗುಜರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಆತ್ಮೀಯವಾದಂತಹ ಕೋಟಿ ನಮಸ್ಕಾರಗಳು. ನನ್ನ ವಿಷಯ ಏನು ಅಂತ ಅಂದರೆ, ನನ್ನ ಮದುವೆ ಹಾಗೂ ನೌಕರಿ ಸಲುವಾಗಿ ನಾನು ಕೇಳಬೇಕಾಗಿತ್ತು. ಬೆಳಗಾವಿಯಿಂದ ಶ್ವೇತಾ ಅವರು ಈ ಪತ್ರವನ್ನು ಬರೆದಿರೋದು. ನಾನು ಪ್ರತಿದಿನ ಮಹರ್ಷಿ ವಾಣಿ ಕಾರ್ಯಕ್ರಮನ ತಪ್ಪದೇ ವೀಕ್ಷಿಸ್ತಾ ಬಂದಿದ್ದೇನೆ ಮತ್ತು ನೀವು ತಿಳಿಸ್ತಾ ಇರುವಂಥ ಅನುಷ್ಠಾನಗಳನ್ನು ಕೂಡ ಮಾಡ್ತಾ ಬಂದಿದ್ದೇನೆ. ಇದರಿಂದ ನನಗೆ ತುಂಬ ಒಳ್ಳೆಯ ಫಲ ಲಭಿಸಿದೆ. ನನ್ನ ವಿವಾಹ ಮಾತ್ರ ವಿಳಂಬವಾಗ್ತಾ ಇದೆ ಗುರುಗಳೇ. ಇದರಿಂದ ನನ್ನ ತಂದೆ ತಾಯಿ ಹಾಗೂ ನಾನು ತುಂಬ ನೊಂದಿದ್ದೇವೆ. ಸರ್ಕಾರಿ ನೌಕರಿಗಾಗಿ ಕೂಡ ನಾನು ಪರೀಕ್ಷೆ ಬರೆದಿದ್ದೇನೆ. ಆದರೆ ಕೇವಲ 1 ಅಥವಾ 2 ಅಂಕಗಳ ಅಂತರದಿಂದ ಅನುತ್ತೀರ್ಣಲಾಗ್ತಾ ಇದ್ದೇನೆ. ಈ ಎಲ್ಲ ವಿಷಯಗಳಿಂದ ತುಂಬ ದುಃಖದಿಂದ ಜರ್ಜಿತಳಾಗಿದ್ದೇನೆ. ನಾನು ನನ್ನ ಮನದಾಳದ ಅಳಲನ್ನು ನಿಮ್ಮ ಮುಂದೆ ಈ ಪತ್ರದ ಮುಖಾಂತರ ತೋಡ್ಕೊಳ್ತಾ ಇದ್ದೇನೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರದ ಬೆಳಕನ್ನು ನೀಡಬೇಕು, ದಾರಿದೀಪವಾಗಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಹೇಳಿ. ತುಂಬ ಸಂತೋಷ. ಯಾಕೆಂದರೆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಿಸಿದ್ದಾರೆ. ಒಂದು ಕಡೆ ವಿವಾಹ, ಮತ್ತೊಂದು ಕಡೆ ಉದ್ಯೋಗಕ್ಕಾಗಿ ಪ್ರಯತ್ನ, ಸ್ವಲ್ಪದರಲ್ಲಿ ವಿಫಲ, ಇಷ್ಟೆಲ್ಲ ಇದೆ ನೋಡಿ. ಹಾಗಾಗಿ ಬಹುಶಃ ಈಕೆ ಕಣ್ಣರೇಖೆ ಕಳಿಸಿಲ್ಲ, ಇದು ಮನೋಗತ ಪ್ರಶ್ನೆಗೆ ಕಳಿಸಿದ್ದಾಳೆ. ಹಾಗಾಗಿ ಈ ಮನೋಗತ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಮೊದಲು ತಾಯಿ ಸಾನ್ನಿಧ್ಯದಲ್ಲಿ ಪೂಜೆ ಅಂತೂ ಆಗಿದೆ. ದಾಳ ಪ್ರಶ್ನೆಯಲ್ಲಿ ಬರುವಂತಹ ಬೀಜಾಕ್ಷರಿ ಮಂತ್ರಗಳೇನು, ಆ ಮಂತ್ರಗಳನ್ನು ತಾವು 11 ಬಾರಿ ಉಚ್ಚರಿಸಿ. 11 ಬಾರಿ ಮೊದಲನೇ ಪ್ರಶ್ನೆ ವಿವಾಹಕ್ಕೆ ಸಂಬಂಧಪಟ್ಟದ್ದು. ವಿವಾಹಕ್ಕೆ ಸಂಬಂಧಪಟ್ಟತಕ್ಕಂಥ ಈ ಪ್ರಶ್ನೆ ಆದ್ದರಿಂದ ಈ ವಿವಾಹ ಸಹಿತ ಯಾವಾಗ ಆಗ್ಬೋದು, ಇದಕ್ಕೇನಾದ್ರೂ ಒಂದು ಪರಿಹಾರ ಇದೆಯಾ ಅಥವಾ ಇದರ ಅನುಷ್ಠಾನ ಬೇಕಾ, ಇದನ್ನು ಸಹಿತ ಮನೋಗತ ಪ್ರಶ್ನೆಯಲ್ಲೇ ನೋಡೋಣ. ದುರ್ಗಾಯೇ ನಮಃ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮಹಾಲಕ್ಷ್ಮೀ ನಮಃ. ಎರಡನೇದಾಗಿ ಓಂ. ಮೂರನೇದಾಗಿ ಐಂ. ಕ್ಲೀಂ ಓಂ ಐಂ, ಕ್ಲೀಂ ಓಂ ಐಂ, ಕ್ಲೀಂ ಓಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನ ಈಗಾಗಲೇ ಗುರುಗಳವರು ತಿಳಿಸ್ಕೊಟ್ಟಿದ್ದಾರೆ. 11 ಬಾರಿ ಪಠನೆ ಮಾಡಬೇಕು ಅಂತ ಹೇಳಿ ಈ 3 ಬೀಜಾಕ್ಷರಿ ಮಂತ್ರವನ್ನ 11 ಬಾರಿ ಪಠನೆ ಮಾಡಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ತಾವು ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ವಿವಾಹದ ಕುರಿತಾಗಿ ಯಾವ ಉತ್ತರ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ದುರ್ಗಾಯೇ ನಮಃ. ಓಂ ದುರ್ಗಾಯೇ ನಮಃ. ನಿಮ್ಮ ಮನೋಚಿಂತಿತ ಕಾರ್ಯವು ಅತಿಯಾಗಿ ಶೀಘ್ರಾತಿ ಶೀಘ್ರದಲ್ಲಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಗೊಂದಲ ಮತ್ತು ಏನೊಂದು ವಿಚಾರವನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡಿದ್ರು ಕೂಡ ಸಾಕಷ್ಟು ಮಿಶ್ರ ಮನಸ್ಥಿತಿಯ ಆಲೋಚನೆ ನಿಮ್ಮ ಮನಸ್ಸನ್ನು ಕಾಡ್ತಾ ಇರ್ತಕ್ಕಂಥದ್ದಿದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ದ್ವಂದ್ವ ಮನಸ್ಥಿತಿಯಿಂದ ಆ ಒಂದು ಕೆಲಸ ವಿಫಲ. ಇದಕ್ಕಾಗಿ
ಲಕ್ಷ್ಮೀ ನಾರಾಯಣರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಈ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಂದಿದೆ ಅಂದರೆ ಇಲ್ಲಿ ಕುಜನ ಅನುಗ್ರಹನೂ ಬೇಕಾಗಿದೆ ಅಂತ ಆಯಿತು. ಅದಕ್ಕಾಗಿ ವಿವಾಹ ವಿಳಂಬ ಅಂದರೆ ಲಕ್ಷ್ಮೀನಾರಾಯಣರ ಪ್ರಶ್ನೆಯಲ್ಲಿದ್ದಾರೆ ಅಂದರೆ ಇಲ್ಲಿ ಕುಜನಿಗೆ ಸಂಬಂಧಪಟ್ಟಂಗೆ, ನಾಗನಿಗೆ ಸಂಬಂಧಪಟ್ಟಂಗೆ, ಹಾಗೆ ಒಂದು ಆದಿತ್ಯಾದಿ ನವಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ಅನುಷ್ಠಾನ ಬೇಕು. ಹಾಗಾಗಿ ಶ್ರದ್ಧಾಭಕ್ತಿಯಾಗಿ ತಾವು ಮಾಡಬೇಕಾಗಿರತಕ್ಕಂಥದ್ದು 9 ಮಂಗಳವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಳ್ಳಿ. ಸ್ನಾನ ಮಾಡಿದ ನಂತರ ಒಂದು ಕೆಂಪು ವಸ್ತ್ರ ತಗೊಳ್ಳಿ. ಅದರಲ್ಲಿ ನಿಮ್ಮ ಬಲಗೈ 1 ಹಿಡಿಯಷ್ಟು ತೊಗರಿಬೇಳೆಯನ್ನು ಹಾಕಿ ಅದರ ಮೇಲೆ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವರ್ಣದ ದಾರದಿಂದಲೇ ಅದನ್ನು ಬಂಧಿಸಿ, ಅಂದರೆ ಒಂದು ಮೂಟೆ ಕಟ್ಟುವಂಥದ್ದು ಅಥವಾ ಒಂದು ಗಂಟು ಕಟ್ಟೋದು ಮಾಡಿ. ದೇವರ ಸಾನ್ನಿಧ್ಯದಲ್ಲಿ 6 ರೇಖೆ ಇರುವಂತಹ ನಕ್ಷತ್ರ ಹಾಕಿ, ನಕ್ಷತ್ರದ ಮೇಲೆ ಒಂದು ಮಣೆಯನ್ನು ಹಾಕಿ, ಅದರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಈ ಗಂಟನ್ನಿಡಿ. ಇಟ್ಟಾದ ನಂತರ ಲಕ್ಷ್ಮೀನಾರಾಯಣ ಅಲ್ಲಿ ಪ್ರಾರ್ಥನೆ ಮಾಡಿ. ಓಂ ಲಕ್ಷ್ಮೀನಾರಾಯಣಾಭ್ಯ ನಮಃ, ಓಂ ಲಕ್ಷ್ಮೀನಾರಾಯಣಾಭ್ಯ ನಮಃ, ಓಂ ಲಕ್ಷ್ಮೀನಾರಾಯಣಾಭ್ಯ ನಮಃ. ಹೀಗೆ 21 ಬಾರಿ ಲಕ್ಷ್ಮೀನಾರಾಯಣ ಹೆಸರನ್ನ ಹೇಳಿ ಒಂದು ಕನಿಷ್ಠ ಪಕ್ಷ ಒಂದು ಅರ್ಧ ಸ್ಪೂನ್ ಜೇನುತುಪ್ಪ ದೇವರ ನೈವೇದ್ಯ ಮಾಡೋದು. ಆ ನೈವೇದ್ಯ ಪ್ರಸಾದವನ್ನು ನೀವೇ ತಗೊಳ್ಳೋದು. ಹೀಗೆ ಒಂದು 9 ಅಥವಾ 7 ಮಂಗಳವಾರ ಈ ಅನುಷ್ಠಾನವನ್ನು ಮಾಡೋದ್ರೊಳಗಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥ ರೀತಿ ಶೀಘ್ರ ಫಲವನ್ನು ಕಾಣ್ತೀರಿ. ಮುಂದುವರಿಸಿ. ವಿವಾಹದ ಪ್ರಶ್ನೆ ಈಗ ತಾವು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ರಿ ಗುರುಗಳೇ. ಇನ್ನು ಅವರು ಉದ್ಯೋಗದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ಕೇಳಿದ್ದಾರೆ. ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಉದ್ಯೋಗದ ಬಗ್ಗೆ ತಿಳಿಸೋದಾದರೆ, ನಿಮ್ಮ ಮನೋಚಿಂತಿತ ಕಾರ್ಯವು ತಾವಂದುಕೊಂಡ ಮಟ್ಟ ಹಾಗೆ ಸುಲಭವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗಿದ್ದಾದರೂ ಅಂತ್ಯದ ಸಮಯದಲ್ಲಿ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿನಲ್ಲಿ ಭಯ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗೊಂದಲ. ಮತ್ತೊಂದು ಏನಪ್ಪಾ ಅಂದರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ಬಹಳ ಸೂಕ್ಷ್ಮವಾಗಿ ತಿಳಿಸ್ತಾ ಇರೋದೇನಪ್ಪ ಅಂದರೆ, ತಾವು ಮಾಡ್ತಕ್ಕಂಥ ಕೆಲಸಕ್ಕೆ ಗುರು ಹಿರಿಯರ ಬೆಂಬಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೈವದ ಬಲವಿದೆ, ಗುರು ಹಿರಿಯರ ಅನುಗ್ರಹವಿದೆ. ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸದ ಕುರಿತಾಗೂ ಕೂಡ ಗುರು ಹಿರಿಯರ ಜೊತೆ ಕೂತು ವಿಮರ್ಶೆ ಮಾಡಿ ಅವರು ಕೊಡ್ತಕ್ಕಂಥ ಗುಪ್ತ ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋದರೆ ತಮ್ಮ ಕಾರ್ಯವು ಸಿದ್ಧಿ ಆಗ್ತಕ್ಕಂಥದ್ದಿದೆ. ಇದಕ್ಕೆ ಬಹಳ ವಿಶೇಷವಾಗಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನವು ನಿಮ್ಮ ಈ ಒಂದು ಕೆಲಸದ ವಿಚಾರವಾಗ್ಲೂ ಕೂಡ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನ ಏನಪ್ಪಾ ಅಂದರೆ, 2 ಹಿಡಿ ಲವಣ ಅಂದರೆ ಉಪ್ಪು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಈ ಒಂದು ಪತ್ರವನ್ನು ಬರೆದಿರ್ತಕ್ಕಂಥವ್ರ ತಾಯಿ ನಿಮಗೆ ಹೇಳ್ತಾ ಇದ್ದೇನೆ. 2 ಹಿಡಿ ಲವಣ, 1 ಹಿಡಿ ಲವಣಕ್ಕೆ ಅರಿಶಿನ, 1 ಹಿಡಿ ಲವಣಕ್ಕೆ ಕುಂಕುಮ, ಇದೆರಡನ್ನು ಕೂಡ ಮಿಶ್ರಣ ಮಾಡಬೇಕು. 1 ಹಿಡಿ ಲವಣಕ್ಕೆ ಅರಿಶಿನ, ಮತ್ತೊಂದು ಹಿಡಿ ಲವಣಕ್ಕೆ ಕುಂಕುಮ. ಉಪ್ಪು, ಲವಣ ಅಂದರೆ ಉಪ್ಪು. ಇದರಲ್ಲಿ ಮತ್ತೊಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಪುಡಿ ಉಪ್ಪು ತಾವು ತೆಗೆದುಕೊಳ್ತಕ್ಕಂಥದ್ದಲ್ಲ, ಕಲ್ಲುಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಈ ಒಂದು ಅನುಷ್ಠಾನವನ್ನು ಮಾಡಬೇಕಾದ್ರೆ. ಇನ್ನು 2 ವರ್ಣದಲ್ಲಿರತಕ್ಕಂಥ ಲವಣವನ್ನು ಸಿದ್ಧಪಡಿಸಿಕೊಂಡಿದ್ದಾದ ನಂತರ ತ್ರಿಶಕ್ತಿ ದೇವಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ನೋಡಿ ಎಂಥ ವಿಶೇಷ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಶುಕ್ರವಾರ, ಮಾಘ ಮಾಸ, ಮಾಘ ಶುದ್ಧ ಪಂಚಮಿ, ದೇವಿಯ ವಾರ, ದೇವಿಯ ದಿನ, ದೇವಿಯ ಅನುಗ್ರಹದಂದು ನಿಮ್ಮ ಪತ್ರವನ್ನು ಓದಿರ್ತಕ್ಕಂಥದ್ದಿದೆ. ಮನೋಗತ ಪ್ರಶ್ನಾತಂತ್ರದಲ್ಲಿ ಕೃಷ್ಣ ಪಂಚಮಿ ಆದ್ರಿಂದ ಇವತ್ತು ಬಂದಿರತಕ್ಕಂಥದ್ದು ದೇವಿಯ ಉಪಾಸನೆ ಆದ್ರಿಂದ ಉದ್ಯೋಗ ನಿಮಿತ್ತವಾಗಿ ತಾವು ಲವಣದ ಬಗ್ಗೆ ಅದರಲ್ಲಿ ಪ್ರಶ್ನೆ ತೋರಿಸಿರೋದು. ಲವಣ ಅಂದರೆ ಕೆಲವಷ್ಟು ಕರ್ಮಕ್ಲೇಶಗಳು, ಜೊತೆಗೆ ಕೆಲವು ಋಣಬಾಧೆಗಳು. ಋಣಬಾಧೆ ಹರಿದ್ರೇನೆ ಯಾವ್ದಾದ್ರು ನಡೀತಕ್ಕಂಥದ್ದು. ಕೆಲವು ಋಣಗಳನ್ನ ನಮ್ಮ ಮೇಲೋ, ನಮ್ಮ ಗ್ರಹಸ್ಥಿತಿಗಳಲ್ಲೋ, ನಮ್ಮ ನಕ್ಷತ್ರದ ಮೇಲೋ ಅಥವಾ ನಮ್ಮ ವಾಸ್ತುಲೋದು ನಿಂತಾಗ ಯಾವುದೇ ಕೆಲಸ ಕಾರ್ಯಸಿದ್ಧಿ ಆಗೋದು ವಿಳಂಬ. ಹಾಗಾಗಿ ಇದರಲ್ಲಿ ಒಂದೊಂದು ಅಕ್ಷರಗಳಿಗೂ ಒಂದೊಂದು ಮೂಲಾರ್ಥಗಳನ್ನೇ ಕೊಡ್ತಾ ಹೋಗುತ್ತೆ. ಹಾಗಾಗಿ ಲವಣ ಅಂತ ಪ್ರತ್ಯೇಕವಾಗಿ ತೋರಿಸಿದಾಗ ಕೆಲವು ಋಣಗಳು ನಿಮ್ಮ ಮೇಲೆ ಬಾಧೆ ನಿಂತಿರುತ್ತೆ. ಹಾಗಾಗಿ ವಿದ್ಯೆ ಇದೆ, ಜ್ಞಾನ ಇದೆ, ನೀವು ಉದ್ಯೋಗ ಮಾಡಬೇಕು ಎಂಬತಕ್ಕಂಥ ಹಂಬಲ ಇದೆ, ಎಲ್ಲವೂ ಇದೆ. ಆದರೆ ಉದ್ಯೋಗ ಸಿಗ್ತಿಲ್ಲ. ಉದ್ಯೋಗ ಸಿಗಬೇಕಾದ್ರೆ ಮೊದಲು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಹಾಗಾಗಿ ಲವಣವನ್ನು ಶಕ್ತಿ ದೇವತೆಯ ಸಾನ್ನಿಧ್ಯದಲ್ಲಿ, ಅದರಲ್ಲೂ ತ್ರಿಶಕ್ತಿ ಸ್ವರೂಪ, ಅದರಲ್ಲೂ 3 ಶಕ್ತಿ ಇರತಕ್ಕಂಥ ಸಾನ್ನಿಧ್ಯ ಅಂದರೆ ಒಂದು ದೇವಿ ತ್ರಿಶೂಲವನ್ನು ಹಿಡಿದಿರ್ತಕ್ಕಂಥವಳು ಒಂದು ಪ್ರತ್ಯೇಕವಾಗಿದೆ. ಅಂತಹ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಒಂದು ಭಾಗದಲ್ಲಿ ಉಪ್ಪು ಮತ್ತು ಕುಂಕುಮ, ಮತ್ತೊಂದು ಭಾಗದಲ್ಲಿ ಅರಿಶಿಣ ಮತ್ತು ಕುಂಕುಮ ಎರಡನ್ನು ಮಿಶ್ರಣ ಮಾಡಬೇಕು. ಲವಣ ಮತ್ತೆ ಅರಿಶಿಣವನ್ನು ಮಿಶ್ರಣ ಮಾಡಿ ಆ ಒಂದು ವರ್ಣ ಮಿಶ್ರಣವಾಗಿರ್ತಕ್ಕಂಥ ಲವಣ ಅದನ್ನ ದೇವರ ಸಾನ್ನಿಧ್ಯದ ಮುಂಭಾಗ ಅಂದರೆ ಧ್ವಜಸ್ತಂಭಕ್ಕೂ ಮುಂಭಾಗ, ಅಲ್ಲಿ ಕೆಲವು ದೇವಾಲಯಗಳಲ್ಲಿ ಒಂದೊಂದು ಪದ್ಧತಿ ಇರುತ್ತೆ. ಇದನ್ನ ಗರ್ಭಗುಡಿ ಕೊಡ್ತಕ್ಕಂಥದ್ದಲ್ಲ, ದೇವಸ್ಥಾನದ ಧ್ವಜಸ್ತಂಭದ ಹೊರಭಾಗದಲ್ಲಿ ಪ್ರತ್ಯೇಕವಾಗಿ ಲವಣವನ್ನು ಹಾಕಲಿಕ್ಕೆ ಅಥವಾ ಇಡ್ಲಿಕ್ಕೆ ಅಲ್ಲೊಂದು ಸಾನ್ನಿಧ್ಯ ಒಂದು ಸ್ಥಳ ಮಾಡಿರ್ತಾರೆ, ಅಲ್ಲೇ ಹಾಕಬೇಕು. ಯಾಕೆಂದ್ರೆ ಉಪ್ಪು ಎಲ್ಲಂದ್ರಲ್ಲಿ ಹಾಕುವಂಥದ್ದಲ್ಲ. ಉಪ್ಪನ್ನ ನೀವು ಹಾಕಿದ ಉಪ್ಪನ್ನು ಬೇರೊಬ್ಬರು ತುಳಿಬಾರ್ದು. ಅದಕ್ಕಾಗಿ ಇವೆಲ್ಲವೂ ಕೆಲವು ಧರ್ಮ ಸೂಕ್ಷ್ಮಗಳನ್ನು ತಿಳಿದು ಈ ಅನುಷ್ಠಾನವನ್ನು ಮಾಡಿ.
ಇನ್ನು ಈ ಅನುಷ್ಠಾನದ ಜೊತೆಗೆ ಶುಭ ಸಂಧ್ಯಾಕಾಲ ಅನುಷ್ಠಾನ ಬೆಳಿಗ್ಗೆ ಮಾಡ್ತೀರಿ, ಸಂಜೆ ಸಣ್ಣ ಮಕ್ಕಳಿಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದ್ರು ಒಂಚೂರು ಹಾಲು ಹಣ್ಣು ಕೊಟ್ಟು ಅವರ ಆಶೀರ್ವಾದ ಪಡೀರಿ. ಇದಿಷ್ಟು ಕೆಲಸ ಮಾಡಿದ್ರೆ ಒಂದು ಕಡೆ ವಿವಾಹ, ಮತ್ತೊಂದು ಕಡೆ ಉದ್ಯೋಗ, ಎರಡೂ ಕಾರ್ಯಕ್ಕೆ ಸಿದ್ಧಿಪಡಿಸ್ಕೊಳ್ತೀರಿ. ಇದು ನಿಮ್ಮ ಪ್ರಶ್ನೆಗೆ ಮನೋಗತ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಉತ್ತರ. ಒಳ್ಳೆಯದಾಗಲಿ. ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಕೃಷಿಕ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ತಮ್ಮೆಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಶುಕ್ರವಾರ, ದೇವಿಯ ವಾರ. ಇವತ್ತು ದುರ್ಗಾಪರಮೇಶ್ವರಿ ದೇವಾಲಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ತಾವು ಶುರು ಮಾಡಿದ್ದೇ ಆದರೆ ಎಂತಹ ಕೆಲಸ ಆದರೂ ಸಹಿತ ಎಲ್ಲೂ ನಿಲ್ಲುವಂಥದ್ದಲ್ಲ, ಎಲ್ಲವೂ ಸಹಿತ ಲಾಭದಾಯಕವಾಗಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಇವತ್ತು ಯಾವುದೇ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಇದ್ದರೂ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಆಲೋಚನೆ ಇರುತ್ತೆ, ವ್ಯವಹಾರಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳುವಂಥದ್ದು ಇರುತ್ತೆ, ಅಂದುಕೊಂಡಷ್ಟು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋದಿರುತ್ತೆ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲೇ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿದ್ಧಿವಾಗಬೇಕಾದ್ರೆ ತ್ರಾಂಬಕೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರ ಮೃತ್ಯೋಂ ವೃಕ್ಷಿ ಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ಹೀಗೆ ತ್ರಾಂಬಕೇಶ್ವರನ ಪ್ರಾರ್ಥನೆ ಅಥವಾ ಶಿವಾಲಯಕ್ಕೆ ಬಂದು ಬಿಲ್ವಪತ್ರೆ ಅರ್ಚನೆ, ಒಂದೆರಡು ಬಿಲ್ವಪತ್ರೆ ದಳಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ಕೋಬೇಕು. ಇವತ್ತು ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಜೊತೆಯಲ್ಲಿರ್ತಕ್ಕಂಥವ್ರು ನಿಂದನೆ ಮಾತಿರುತ್ತೆ, ನಿಂದಕರ ಮಾತು ಕೇಳಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬಿಡುತ್ತೆ. ಹಾಗಾಗಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಇಂಥ ಯಾವುದೇ ಒಂದು ಸಮಸ್ಯೆ ಬಂದರೂ ಹೆದರಬಾರ್ದು. ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ಯಾರೊಬ್ಬರು ಯಾರು ಏನೇ ಹೇಳಿದ್ರು ಯಾವುದಕ್ಕೂ ಅಂಜಬೇಡಿ, ಧೈರ್ಯವಾಗಿರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ನೀವು ಮಾಡಬೇಕಾದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ತುಳಸಿದಳವರ ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಾ ಒಂದು ಸ್ವಲ್ಪ ಗೋಧಿ ಮತ್ತು ಒಂದು ಸ್ವಲ್ಪ ಅಕ್ಕಿ ಮತ್ತು ಗೋಧಿಯನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳಾಗಲಿ, ಅನಾರೋಗ್ಯ ಕ್ಷಣ ಆಗಲಿ ಅಥವಾ ಉದ್ಯೋಗದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆ ಆಗಲಿ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಲ್ಲಿ ಸಾಗುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳು ನಿಮಗೆ ಗೊತ್ತಿಲ್ಲದಿದ್ದರೂ ಅದರಿಂದ ತೊಂದರೆ ಆಗುವಂಥ ಲಕ್ಷಣಗಳು ಎದುರಾಗುತ್ತೆ. ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವನ್ನು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಬೇಕು. ಯಾರೊಬ್ಬರು ಸಹಾಯ ಮಾಡಲಿಕ್ಕೆ ಮುಂದೆ ಬಂದರು, ಯಾರೊಬ್ಬರು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಲೋ, ಸಹಾಯ ಮಾಡ್ತೀನಿ ಅಂತಲೋ, ಅಥವಾ ನಿಮ್ಮ ಉದ್ಯೋಗದಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಡ್ತೀನಿ ಅಂತಲೋ, ಇಂತಹ ನಿಟ್ಟಿನಲ್ಲಿ ಮಾತಾಡುವ ಮಾತುಗಳನ್ನು ತಾವು ನಂಬಲಿಕ್ಕೆ ಹೋಗಬಾರ್ದು. ಇವತ್ತು ಯಾರೊಬ್ಬರು ಸಹಾಯ ಮಾಡ್ತೀನಿ ಅಂದಾಗ ನೀವು ತಲೆ ಬಗ್ಸಿದ್ರೆ ಅಲ್ಲಿ ವ್ಯತ್ಯಾಸ ಆಗೋದಂತೂ ಸಹಜ. ಹಾಗೆ ಯಾರಿಂದ ಯಾರೂ ಅಲ್ಲ, ನಿಮ್ಮನ್ನು ಸಲಹಬೇಕಾದ್ದು, ನಿಮ್ಮನ್ನು ಕೈ ಹಿಡಿಬೇಕಾದ್ದು, ನಿಮಗೆ ಒಂದು ಒಳ್ಳೆಯ ಮಾರ್ಗ ತೋರಿಸಬೇಕಾದ್ದು ಮೇಲಿರ್ತಕ್ಕಂಥ ಭಗವಂತನಿಂದ ಮಾತ್ರ ಸಾಧ್ಯ ನಿಮ್ಮ ಜೀವನದಲ್ಲಿ ಬೆಳಕನ್ನು ಕೊಡಲಿಕ್ಕೆ. ಅದನ್ನು ಹೊರತುಪಡಿಸಿ ನಿಮ್ಮನ್ನು ನಂಬಿಸಿ ಬೇರೆ ಥರ ಆಟ ಆಡಿಸುವಂಥದ್ದು ಅಥವಾ ಏನೋ ಒಂದಿಷ್ಟು ದುಡ್ಡು ಕಾಸು ಕಿತ್ಕೊಂಡು ಮೋಸ ಮಾಡುವಂಥದ್ದು, ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇರತಕ್ಕಂಥದ್ದು ಈ ದಿನ ಇದೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಎಂತಹ ಒಂದು ಸಂಕಷ್ಟಗಳು ಕಷ್ಟಗಳು ಬಂದರೂ ದುರ್ಗಾ ಪರಮೇಶ್ವರಿಯ ಅನುಗ್ರಹದಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 6:20 2 ರಿಂದ 6 ಗಂಟೆ 20 ನಿಮಿಷ ಜಾಗೃತರಾಗಿದ್ದು ಎಚ್ಚರಿಕೆಯಿಂದಿದ್ದರೆ ಮಾತ್ರ ಇವತ್ತು ಲಾಭವನ್ನು ಗಳಿಸ್ತೀರಿ. ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಬೇಕು, ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ನಮಸ್ಕಾರ ಮಾಡಬೇಕು. ಈ ಕ್ರಮವನ್ನು ಆಚರಣೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಚಂಚಲತೆ ಒಳಗಾಗುವಂಥದ್ದು, ಒಂದಷ್ಟು ಭಯದ ವಾತಾವರಣ ಇರತಕ್ಕಂಥದ್ದು, ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ಕಾಣದಿರತಕ್ಕಂಥದ್ದು. ಇದರೆಲ್ಲದರ ಮಧ್ಯದಲ್ಲಿ ಮತ್ತೊಂದು ಏನಪ್ಪ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಯಾವ ರೀತಿ ಸಮಸ್ಯೆ ನಮಗೆ ಎದುರಾಗುತ್ತೆ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿಯಲ್ಲಿ ಎದುರಾಗ್ತಾ ಇರುತ್ತೆ.
ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಯಾವುದಾದ್ರು ಒಂದು ಶಕ್ತಿ ದೇವಾಲಯದಲ್ಲಿ ಸಾಧ್ಯವಾದರೆ 4 ಅಥವಾ 9 ದೀಪಗಳನ್ನು ಹಚ್ಚಿ, 4 ದೀಪ ಅಥವಾ 9 ದೀಪವನ್ನು ಹಚ್ಚುವಂಥದ್ದು. ಆ ದೀಪ ಮಣ್ಣಿನ ಹಣತೆ ಆದರೂ ಆಗ್ಬೋದು, ನಿಂಬೆಹಣ್ಣಿನ ದೀಪನಾದರೂ ಆಗ್ಬೋದು. ಇಂತಹ ದೀಪವನ್ನು ಹಚ್ಚಿ ನೀವು ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಯನ್ನು ಮಂಜಿನಗಡ್ಡೆ ಥರ ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನೀವು ಬರೆದಂತಹ ಇನ್ನಷ್ಟು ಪತ್ರಗಳನ್ನು ಓದೋಣ, ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜರು ಕಳಿಸಿರುವಂಥ ಫೋಟೋ ಜೊತೆಗೆ ದತ್ತಕ್ಷೇತ್ರದಿಂದ ಪ್ರಸಾದ. ಓಹೋ, ತುಂಬ ಸಂತೋಷಮ್ಮ. ದತ್ತಾತ್ರೇಯರ ಮಹಾಪ್ರಸಾದವನ್ನು ಕಳಿಸಿದಿರಿ, ತುಂಬ ಸಂತೋಷ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಹೇಳಮ್ಮ. ಖುಷಿ, ಈ ಪತ್ರವನ್ನು ಬೀದರ್ನಿಂದ ಬರೆದಿದ್ದಾರೆ. ಅವರ ಸೋದರಳಿಯನ ಬಗ್ಗೆ ಕೇಳೋದಕ್ಕೆ ಬರ್ತಿದ್ದಾರೆ. ಸೋದರಳಿಯನ ಹೆಸರು ಸಮರ್ಥ್ ಅಂತ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೂ ಮತ್ತು ಶ್ರೀನಿವಾಸ್ ಶರ್ಮರಿಗೂ ಕೋಟಿ ನಮಸ್ಕಾರಗಳು ತಿಳಿಸಿದ್ದಾರೆ. ನನ್ನ ಸೋದರಳಿಯ ಅಂದರೆ ತಮ್ಮನ ಮಗನ ಸಲುವಾಗಿ ಈ ಪತ್ರ ಬರಿತಾ ಇದ್ದಾನೆ ಗುರುಜಿ. ಈ ಪತ್ರ ನಿಮಗೆ ತಲುಪಿದ ಕೂಡಲೇ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ನಂಬ್ತೀನಿ. ನೀವೇ ನನ್ನ ಪಾಲಿನ ನಡೆದಾಡುವ ದೇವರು ಅಂತ ಹೇಳಿದ್ದಾರೆ. ಸಮರ್ಥ್ 1ರಿಂದ 9ನೇ ತರಗತಿವರೆಗೆ ಚೆನ್ನಾಗೇ ಓದ್ತಾ ಇದ್ದ. 4, 5 ರ್ಯಾಂಕ್ ಈ ಥರ ಬರ್ತಾ ಇದ್ದ. 6ನೇ ತರಗತಿಗೆ ಅವನಿಗೆ ಬೆಂಗಳೂರು ನಾರಾಯಣ ಪಬ್ಲಿಕ್ ಸ್ಕೂಲ್ನಲ್ಲಿ ಹಾಕಿದ್ರು. ಈಗ ಕಾಲೇಜಲ್ಲಿ ಕೂಡ ಅವನು 6ನೇ ರ್ಯಾಂಕ್ ಬಂದಿರ್ತಾನೆ. ಆದರೆ ಈಗ ಅವನು ಇದ್ದಕ್ಕಿದ್ದ ಹಾಗೆ ಕಾಲೇಜಿಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ಬಹಳಷ್ಟು ಕೋಪಿಷ್ಠನಾಗಿದ್ದಾನೆ. ಯಾರ ಮಾತು ಕೇಳೋದಿಲ್ಲ ಗುರುಜಿ. ಇವನು ದಡ್ಡ ಕೂಡ ಅಲ್ಲ. ಕೋವಿಡ್ ನಿಮಿತ್ತ ಬೀದರ್ಗೆ ಬಂದಿದ್ದಾಗ ಹೀಗಾಗ್ಬಿಟ್ಟಿದ್ದಾನೆ ಗುರುಜಿ. 1-2-3 ಜನ ಕೆಟ್ಟ ಗೆಳೆಯರ ಸಹವಾಸ ಮಾಡಿಬಿಟ್ಟಿದ್ದಾನೆ. ಮಾತು ಕೇಳ್ತಾನೆ, ಅವ್ರ ಮಾತು ಮಾತ್ರ ಕೇಳ್ತಾನೆ. ಇವನ ಸಲುವಾಗಿ ಮಾಡದೇ ಇರೋ ಪೂಜೆ ಇಲ್ಲ, ಹೋಗದೇ ಇರೋ ದೇವರೇ ಇಲ್ಲ. ಹೀಗಾದರೆ ಇವನ ಭವಿಷ್ಯ ಏನಾಗುತ್ತೆ ಅನ್ನೋದೇ ನನಗೆ ಚಿಂತೆ ಆಗಿದೆ ಗುರುಜಿ. ಇವನಿಗೆ ಮೂಗಿನ ರಂಧ್ರದಲ್ಲಿ ಮಾಂಸ ಬೆಳೆದಿದೆ ಅಂತ 2 ಸಲ ಶಸ್ತ್ರಚಿಕಿತ್ಸೆ ಕೂಡ ಮಾಡಿದ್ದಾರೆ. ಅಲ್ಲಿ ತಂಪಾದ ವಾತಾವರಣ ಇರುತ್ತೆ, ಹಾಗಾಗಿ ನನಗೆ ಕಷ್ಟ ಇರೋದು ಅಲ್ಲಿ ಅಂತ ಹೇಳಿ ಅವನು ಬೀದರ್ನಲ್ಲೇ ಇರ್ತಾನೆ. ಕಾಲೇಜಿಗೂ ಕೂಡ ಹೋಗ್ತಾ ಇಲ್ಲ. ಇವನು ಇದನ್ನು ಸುಮ್ಮನೆ ಏನಾದರೂ ಮಾಡ್ತಿದ್ದಾನ, ನಾಟಕ ಮಾಡ್ತಿದ್ದಾನ, ಅಥವಾ ದೋಷ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ ಅವರು. ಪೋಷಕರಿಗೆ ಎಷ್ಟು ಚಿಂತನೆ ಇರುತ್ತೆ ನೋಡಿ. ಆದರೆ ಸಮರ್ಥನ ಬಗ್ಗೆ ತಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು, ಸಮರ್ಥನ ಜ್ಞಾನ ಸಮರ್ಥವಾಗಿದೆ, ಭಯಪಡಬೇಕಾದ್ದಿಲ್ಲ. ಇವನ ಜೀವನದಲ್ಲಿ ಯಾವತ್ತೂ ಸೋಲೊಪ್ಕೊಳ್ಳೋ ಮನುಷ್ಯ ಅಲ್ಲ. ಇವನು ಏನೇ ಬೇಕಾದರೂ ಸಾಧನೆ ಮಾಡ್ತಾನೆ. ಹಠವಾದಿ ಸಹಿತ. ಆದರೆ ಬೇಕಂದಿದ್ದು ಬೇಕು, ಬೇಡ ಅಂದಿದ್ದು ಬೇಡ. ಈತ ಒಮ್ಮೆ ಬೇಡ ಅಂದರೆ ಅದನ್ನು ಪುನಃ ಹತ್ತಿರಕ್ಕೆ ತೊಗೊಳ್ಳೋದು ಭಾಳ ಕಷ್ಟ. ಯಾಕೆಂದರೆ ಈತನ ಬಲಗಣ್ಣಿನ ರೇಖೆ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ಈತ ಏನೇ ಮಾಡಬೇಕಾದರೂ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕುಂಟುತ್ತೆ. ಅಂದರೆ ಮೊದಲು ಆಗಲ್ಲ ಅಂತಲೋ, ಬೇಡ ಅಂತಲೋ, ನನಗಿಷ್ಟ ಇಲ್ಲ ಅಂತಲೋ ಇರ್ತಾನೆ. ಅದಾದ ನಂತರ ಅದನ್ನು ಕೈಗೆತ್ಕೊಳ್ತಾನೆ, ಆ ಕೆಲಸವನ್ನು ಪರಿಪೂರ್ತಿ ಮಾಡ್ತಾನೆ. ಹಾಗಾಗಿ ಇವನ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಂತ ಎಲ್ಲ ದೇವ್ರಿಗೆ ಹೋಗಿ ಕೈ ಮುಗಿದ್ವು, ಅಥವಾ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ವಿ, ಅಥವಾ ಎಲ್ಲೋ ಒಂದಷ್ಟು ದುಡ್ಡು ಕಟ್ಟಿ ಯಂತ್ರ ಚಕ್ರಗಳು ಕಟ್ಸಿದ್ವಿ, ದೊಡ್ಡ ದೊಡ್ಡ ಹೋಮ ಯಜ್ಞ ಅಗಾದಿ ಮಾಡಿದ್ವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಮನೆ ದೇವರ ಪ್ರಾರ್ಥನೆ, ಶಾರದೆಯ ಅನುಗ್ರಹ. ಜೊತೆಗೆ ಇವನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಇವನು ಜ್ಞಾನವಂತನೂ ಆಗ್ತಾನೆ, ವಿದ್ಯಾವಂತನೂ ಆಗ್ತಾನೆ. ಸ್ವಲ್ಪ ದಿವಸ ನೀವು ಕಾಯಬೇಕು. ಏಕೆಂದರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಕೆಲವು ವ್ಯತ್ಯಾಸ ಆಗುತ್ತೆ. ಹಾಗೆ ಇವನ ಗ್ರಹಗತಿಗಳು ಸರಿ ಹೋಗಬೇಕಾದ್ರೆ ಇನ್ನೂ ಬರ್ತಕ್ಕಂಥ ಈ ಮೇವರೆಗೂ ಈತನ ಟೈಮ್ ಅಷ್ಟು ಸಮಂಜಸವಾದ್ದಲ್ಲ. ಮೇ ಆದರೆ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಮೇವರೆಗೂ ಸರಿ ಇಲ್ಲ ಅಂತ ಮನೇಲಿ ಕೂತ್ಕೊಂಡ್ರೆ ಹೇಗಪ್ಪ? ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಬಲವಂತದಿಂದ ಇವನ್ನ ಹಾಸ್ಟೆಲ್ ಕಳಿಸ್ತೀನಿ, ಅಲ್ಲಿ ಓದಿಸ್ತೀನಿ ಅಂದರೆ ಸಾಧ್ಯವಿಲ್ಲ. ಇವನಾಗಿ ಇವನು ಯಾವುದ್ರ ಬಗ್ಗೆ ಮುಂದೆ ಹೋಗ್ತಾನೋ ಅದೇ ಕರೆಕ್ಟು. ಆದರೆ ಇವನ ಜೊತೆಲಿರ್ತಕ್ಕಂಥ ಸ್ನೇಹಿತರು ಅವರು ಅನ್ಯ ಮಾರ್ಗವನ್ನು ತೊಳೆದು ಇವನ್ನೆಲ್ಲಿ ದಾರಿ ತಪ್ಪಿಸ್ಬಿಡ್ತಾರೆ ಅನ್ನತಕ್ಕಂಥ ಒಂದು ಭಯ, ಆತಂಕ ನಿಮಗಿರುತ್ತೆ. ಏನೂ ಭಯಪಡಬೇಡಿ. ನಿಮ್ಮ ಮಗನ ವಿಚಾರದಲ್ಲಿ ನೀವು ಧೈರ್ಯ ತಂದ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಅವನು ಸಮರ್ಥನಾಗಿದ್ದು ಸಮರ್ಥವಾಗಿ ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ತಾನೆ, ಒಳ್ಳೆ ಜ್ಞಾನವಂತನಾಗ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಕ ಧನುರ್ ರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನದಿಂದಲೇ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಮಾಡುವಂತಹ ದಾನ ಧರ್ಮ, ಪೂಜೆ ಪುನಸ್ಕಾರ ಅಥವಾ ಶ್ರದ್ಧಾಭಕ್ತಿಯಾಗಿ ತಾವು ಮಾಡುವಂಥ ಯಾವುದೇ ಕೆಲಸ, ನಿಮ್ಮ ಕೆಲಸ ಕಾರ್ಯಗಳನ್ನೇ ಶ್ರದ್ಧಾಭಕ್ತಿಯಾಗಿ ತಾವು ಮಾಡಿದ್ರೂ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಳ್ಳೆಯದು ಕೆಟ್ಟದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಎಲ್ಲ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ತಾಯಿ ದುರ್ಗೆಯ ಆರಾಧನೆ ಮಾಡಿ. ದುರ್ಗಾರಾಧನೆ, ದುರ್ಗಾ ದೀಪ ನಮಸ್ಕಾರ ಈ ಶುಭ ಶುಕ್ರವಾರದಂದು ಮಾಡೋದರಿಂದ, ಪಂಚಮಿ ಅದರಿಂದ ತಾಯಿ ಮಹಾಲಕ್ಷ್ಮಿ ಆರಾಧನೆ ಸಲ್ಲಿಸೋದ್ರಿಂದ ಹೆಚ್ಚೆಚ್ಚು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು.
ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯ ಆಗಲಿ ಯಾವುದೇ ಮಾಡಬೇಕಂದ್ರೂ ಸ್ವಲ್ಪ ಶ್ರಮದಿಂದ ಮಾತ್ರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಆದರೆ ಶ್ರದ್ಧಾಭಕ್ತಿಯಾಗಿ ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಶಂಕರಿ, ಬನಶಂಕರಿ ಅಥವಾ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡಿ. ಗುರು ಹಿರಿಯರು ಹೇಳುವಂಥ ಮಾತನ್ನು ಅದನ್ನು ನೀವು ಆಲಿಸ್ತಕ್ಕಂಥದ್ದು. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ, ಎಲ್ಲೇ ಪ್ರಯಾಣ ಬೆಳೆಸಬೇಕಾದ್ರೂ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಇವತ್ತು ಅಂದುಕೊಂಡಿದ್ದೆಲ್ಲ ಸಿದ್ಧಿ ಆಗುತ್ತೆ ಅಂತಲ್ಲ, ಸಣ್ಣ ಕೆಲಸವೇ ದೊಡ್ಡ ಸಮಸ್ಯೆಗಳಾಗ್ಬೋದು. ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಕುಲದೇವರ ಅನುಗ್ರಹ ಪಡಿತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿರುತ್ತೆ. 1 ಚಿಟಿಗೆಯಷ್ಟು ಉಪ್ಪು, 1 ಚಿಟಿಗೆಯಷ್ಟು ತೊಗರಿಬೇಳೆ ಎರಡನ್ನೂ ಸಹಿತ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಾಸಿಗೆದ ಮೇಲೆ ಹಾಕೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ದೇವತಾರಾಧನೆ, ದೇವರ ಪೂಜೆ ಪುನಸ್ಕಾರ ಅಥವಾ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಕೊಡುವಂಥ ತೀರ್ಥ ಪ್ರಸಾದ ಅಥವಾ ಯಾವುದೇ ಒಂದು ಕೆಲಸವಾದರೂ ಸಹಿತ ಮಂಗಳ ಕಾರ್ಯಗಳನ್ನು ಸಹಿತ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಇವತ್ತು ನೀವು ಮಾಡುವ ಕೆಲಸ, ಏನೇ ಕೆಲಸ ಮಾಡಿದ್ರೂ ಶ್ರದ್ಧೆಯಿಂದ ಮಾಡಿ. ಒಂದಿಷ್ಟು ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸಿ. ಅನ್ನದಾನ ಮಹಾದಾನ. ಅನ್ನದಾನವನ್ನು ಮಾಡತಕ್ಕಂಥದ್ದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಯೋಗ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮಾಡುವಂಥ ಕಾಯಕದಲ್ಲೇ ಅರ್ಥಪೂರ್ಣವಾದ ಬದುಕನ್ನಂತೂ ಖಂಡಿತ ಕಾಣ್ತೀರಿ. ಹೆಚ್ಚಿನ ಫಲ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾದ್ಭೇ ವಕ್ರದುಂಡಾಯಿದಿವೆ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 21 ಗರಿಕೆ, 9 ಬಿಳಿ ಎಕ್ಕದಹು, ಒಂದಷ್ಟು ಕೆಂಪು ಇದನ್ನು ಗಣಪತಿ ಪಾದದ ಮೇಲೆ ಇಟ್ಟು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಉಚ್ಚರಿಸೋದ್ರಿಂದ ಹೆಚ್ಚಿನ ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಭಾರ ಪ್ರಯಾಣ ಆಗಲಿ, ವ್ಯವಹಾರಗಳಾಗಲಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದಾಗಲಿ ಇದೆಲ್ಲಕ್ಕೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇನ. ಆದರೆ ಈ ಶುಭ ದಿನ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ಸಾನ್ನಿಧ್ಯದಲ್ಲಿ 4 ದೀಪಗಳನ್ನು ನಡೆಸಿ ಅಲ್ಲಿ ಪ್ರಾರ್ಥನೆ ಮಾಡಿ. ದೇವಾಲಯದಲ್ಲಿ ಬರ್ತಕ್ಕಂಥ ಸುಮಂಗಲೆಯರಿಗೋ ಅಥವಾ ಸಣ್ಣ ಮಕ್ಕಳಿಗೋ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ. ಹಾಗೆ ಅಲ್ಲಿ ದೇವಾಲಯಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು, 4 ದಿಕ್ಕುಗಳಲ್ಲೂ 4 ಪ್ರದಕ್ಷಿಣಾಕಾರವಾಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ವಾಸ್ತುಗಳಲ್ಲಿ ವಾಸ್ತುಬಲ ಇಲ್ಲದಿರ ಅಲ್ಲಿ ಸಮಸ್ಯೆ ಕಾಣ್ತಾ ಇರ್ತೀರಿ. ಅಂತಹ ವಾಸ್ತುಬಲ ಇಲ್ಲದಂಥ ಸಾನ್ನಿಧ್ಯಗಳಿಗೂ ದೇವಿಯ ಉಪಾಸನೆ ಮಾಡ್ತಾ ಈ ಶುಭ ದಿನ ರಾಹುಕಾಲದಲ್ಲಿ ದೇವರ ಮುಂದೆ ದೀಪ ಅಂಟಿಸಿ ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಬಿಳಿಯ ವಸ್ತ್ರ ಅಥವಾ ಹಳದಿ ವಸ್ತ್ರ, ಬಿಳಿಯ ವಸ್ತ್ರ ಅಥವಾ ಹಳದಿ ವಸ್ತ್ರ ಇಂತಹ ವಸ್ತ್ರಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದ ಗುರುಜಿಂದ ಈಗ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಒಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ ಗುರುಗಳು. ಹಲೋ ಮೇಡಮ್, ನಮಸ್ತೆ. ನಾ ಬೀದರ್ಲಿಂದ ಕರೆ ಮಾಡುವುದು ಮೇಡಮ್. ಹೌದಾ, ಓಕೆ. ಹೆಸರು ಶರಣೇಶ್ ಗುರುಜಿ ಅವ್ರಿಗೆ ಉತ್ತರ ಮಾತಾಡೋದ್ರಿ. ಸರಿ, ಮಾತಾಡಿ. ನಮಸ್ತೆ ಅಮ್ಮ. ಹಲೋ ಗುರುಜಿ, ನಮಸ್ಕಾರ ರೀ ಗುರುಜಿ. ನಿಮ್ ದೇಶದ ಎಲ್ಲಾ ಕಾರ್ಯಕ್ರಮ ನೋಡಿ ಹೆಣ್ಮಕ್ಳದೆಲ್ಲ ಬಹಳ ನಮ್ದು ನೀವ್ ಹೇಳೋ ಎಲ್ಲಾ ಪೂಜೆಗಳೆಲ್ಲಾ ಮಾಡ್ಲತ್ತಿದೇವ್ರಿ ಗುರುಗಳೇ. ನಿಮ್ದೆಲ್ಲಾ ಕೇಳಿ ನಮಗ್ ಬಹಳ ಮನಸ್ಸಿಗೆ ಒಂದ್ ತೃಪ್ತಿ, ಒಂದ್ ಹೆಂಗ್ ಮನ್ಯಾಗ ಇದು ಮಾಡ್ಬೇಕು ಎಂಬುದು ಎಲ್ಲಾ ನಮ್ಗ ಹಿಂಗ್ ತೋಲ್ ಹೆಮ್ಮೆ ಆಗ್ಯದ್ರಿ ಗುರುಜಿ. ನಮ್ಗೆಲ್ಲಾ ನನ್ನ ಹುಡುಗನ್ ಬಗ್ಗೆ ಕೇಳ್ಬೇಕಾಗಿತ್ರಿ ಗುರುಜಿ. ಏನ್ ಕೇಳ್ಬೇಕು ತಾಯಿ? ಗುರುಜಿ ಅವ್ನ್ ಮ್ಯಾರೇಜ್ ಮಾಡ್ಬೇಕಂತ ಹೇಳಿ ನೋಡ್ಲತ್ತಿದೇವ್ರಿ ಗುರುಜಿ. ಅವ ಯಾವ್ ಬಿ ಕದಲ್ ಹೋಗ್ಯಾವ್ರಿ ಗುರುಜಿ. ಅವ ಯಾವ್ ಬಿ ದೇವ್ರಗಳಿಗೆ ಅದಕ್ ಬಿನೇ ಒಟ್ಟ ನಂಬಲ್ರಿ ಗುರುಜಿ. ಡ್ಯೂಟಿ ಮಾಡ್ತಾನ್ರಿ, ಡ್ಯೂಟಿಲಿಂದ ಮನಿಗ್ ಬರೋದು ಫೋನು, ಬಾತ್ರೂಮ್ ಹೋದ್ರು ಫೋನು, ಮನೆ ತಟ್ಟಿ ಯಾರೇ ಬರ್ಲಿ ರೂಮಿನ ಫೋನ್ ತಗೋತಾನ, ಒಳಗ ಅವಂದವ ಕೂಡ್ತಾನ್ರಿ ಗುರುಜಿ. ಇತ್ತೀಚಿನ ದಿನಮಾನಗಳಲ್ಲಿ ಇಲ್ಲಿ ಫೋನೇ ಪ್ರಧಾನ ಪವನ್ ರೀ ಹೆಸರ್ರಿ ಗುರುಜಿ. ಅವ ಈಗ ಡ್ಯೂಟಿಗೆ ಹೋಗ್ಯಾನ್ರಿ ಗುರುಜಿ. ನಮ್ಗ ಇದು ಕರೆ ಇದು ಮಾಡ್ಲಕ್ ಅವಶ್ಯಕತೆ ಕೊಟ್ಟಿನೋರು ರಮೇಶ್ ನಾಗರಂಪಳ್ಳಿ ರೀ. ಆಯ್ತು.
ಇದಕ್ಕೆ ಸಂಬಂಧಪಟ್ಟಂಗೆ ತಾಯಿ, ನಿಮ್ಮ ಮಗನ ಫೋನ್ ಚಟ ಇದೆಯಲ್ಲ, ಅದು ನಿಮ್ಮ ಮಗನ ಒಬ್ಬರಿಗೆ ಮಾತಲ್ಲ, ಎಲ್ಲರ ಮನೆಗಳಲ್ಲೂ ಇದೇ ಸಮಸ್ಯೆ ಆಗ್ತಾ ಇದೆ. ಅವ್ರ ನಕ್ಷತ್ರ ಗೊತ್ತಮ್ಮ? ಹಂಗೇನ್ರ ನಾ ಅಂದು ನಾ ಕೇಳಕ್ ಇದು ಮಾಡ್ಲಕ್ ಏನ್ ಬಿ ಹೋದ ಅಂತಂದ್ರ ಹೊಡಿಲಕ್ ಬರ್ತಾನ್ರಿ. ನೀವು ಇಂಥ ಸಮಯದಲ್ಲಿದ್ದಾಗ ಬುದ್ಧಿವಂತಿಕೆಯಿಂದ ಸಮಾಧಾನವಾಗಿ ಕೆಲಸ ಮಾಡ್ಬೇಕಮ್ಮ. 3 ವರ್ಷ ಆಯ್ತು. ಒಬ್ಬನೇ ಹುಡುಗನರಿ, ಒಬ್ಬಕಿ ಹುಡುಗಿ ಹೇಳರಿ. ಹೆದರ್ಬೇಡಿ, ಒಳ್ಳೇದಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಮನೋಗತ ಪ್ರಶ್ನೆಯಲ್ಲಿ ಏನು ಉತ್ತರ ಬರುತ್ತೆ ನೋಡೋಣ. ಆತನ ಹೆಸರು ಅಥವಾ ಆತನ ನಕ್ಷತ್ರ ಗೊತ್ತಮ್ಮ? ಕನ್ಯಾ ರಾಶಿ ರೀ ಗುರುಗಳೇ. ಪವನ್ ರೀ ಹೆಸರು ರೀ ಗುರುಗಳೇ. 28/4/99 ರೀ. ನೋಡೋಣ ಇರಿ. ಈಗ ಪ್ರಶ್ನೆ ನೋಡ್ತಾ ಇದ್ದಾರೆ. ಅವ್ರು ಹೇಳುವಂಥ ಬೀಜಾಕ್ಷರಿ ಮಂತ್ರನ ತಾವು ಕಿವಿಯಲ್ಲಿ ಆಲಿಸಿ ಒಂದು 9 ಸರ್ತಿ ಹೇಳಿ. 9 ಬಾರಿ ಹೇಳುವ ಬೀಜಾಕ್ಷರಿ ಮಂತ್ರವನ್ನ ಆಲಿಸಿ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಶ್ರೀಂ. ಬರ್ಕೊಳ್ಳಿ ತಾಯಿ, ಬರ್ಕೊಳ್ಳಿ, ತೊಂದರೆ ಇಲ್ಲ, ಬರ್ಕೊಳ್ಳಿ. ಮೂರನೇದಾಗಿ ಐಂ. ಕ್ಲೀಂ ಶ್ರೀಂ ಐಂ, ಕ್ಲೀಂ ಶ್ರೀಂ ಐಂ, ಕ್ಲೀಂ ಶ್ರೀಂ ಐಂ. ತಾವು ಬರ್ಕೊಂಡಿರ್ತಕ್ಕಂಥ ಈ ಬೀಜಾಕ್ಷರಿ ಮಂತ್ರವನ್ನ 11 ಬಾರಿ ಪಠನೆ ಮಾಡಿ ತಾಯಿ. ನಾನೇ ಮಾಡ್ತೀನಿ ಗುರುಗಳೇ. ಅವ ಮಾಡಂದ್ರು ಮಾಡಲ್ರಿ ಗುರುಗಳೇ. ತಾವೇ ಮಾಡಿ ತಾಯಿ, ತಾವೇ ಮಾಡಿ, ತೊಂದರೆ ಇಲ್ಲ, ಮಾಡಿ ತಾಯಿ. ಯಾ ದೇವಿ ಸರ್ವಭೂತೇಶು. ಗುರುಗಳೇ ನಾ ಏನ್ ಮಾಡ್ರಿ ಒಟ್ಟು ಕಿಡಿಪಿಡಿ ಮಾಡ್ಲತ್ತಂದ್ರಿ. ಅವೇ ನೆಂಟತ ನೋಡ್ಲಿ, ಏನ್ ಬಿ ಎದಕ್ ಬಿ ಕೇರ್ ಮಾಡಲ್ ಹೋಗ್ಯಾನ್ರಿ. ನೋಡೋಣ ತಾಯಿ, ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಯಾವ ಉತ್ತರ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಮ್ಮ. ನಮಸ್ಕಾರ ರೀ ಗುರುಗಳೇ. ಇದ್ರ ಉತ್ತರ ನಂಗೆ ಏನಾರ ಪರಿಹಾರ ಹೇಳ್ರಿ ಗುರುಗಳೇ. ನಾ ಮಾಡ್ತೇರಿ. ಏನಂದೋರದು ರೀ ಗುರುಗಳೇ? ನಮಸ್ಕಾರ ರೀ ಗುರುಗಳೇ. ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಉತ್ತರ ಬಂದಿದೆ. ನಿಮ್ಮ ಮನೋಚಿಂತಿತ ಕಾರ್ಯವು ತಾವು ಅಂದುಕೊಂಡಂತೆ ಸುಲಭದಲ್ಲಿ ಕಾರ್ಯಸಿದ್ಧಿ ಆಗಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಶ್ರಮವಹಿಸಿ ಕೆಲಸವನ್ನು ಮಾಡಿದ್ದೇ ಆದರೆ ತಾವು ಅಂದುಕೊಂಡಿರತಕ್ಕಂಥ ಕೆಲಸ ಶೀಘ್ರಾತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವುದು. ಮನಸ್ಸಿನಲ್ಲಿರತಕ್ಕಂಥ ಗೊಂದಲವನ್ನು ದೂರ ಮಾಡತಕ್ಕಂಥದ್ದು ಬಹಳ ಉತ್ತಮ. ಗುರು ಹಿರಿಯರ ಅನುಗ್ರಹ ಇದೆ. ದೈವದ ಅನುಗ್ರಹ ಸಂಪೂರ್ಣವಾಗಿ ನಿಮ್ಗಿರೋ ಕಾರಣದಿಂದ ತಾವು ಅಂದುಕೊಂಡಿರತಕ್ಕಂಥ ಕೆಲಸ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಮೊದಲನೇದಾಗಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದ್ರೆ, ತಾಯಿ, ನಿಮ್ಮ ಮನೆ ದೇವರಲ್ಲಿ ತಾವೇನಾದ್ರೂ ನಿಮ್ಮ ಮಗ ಸಣ್ಣವನಾಗಿದ್ದಾಗ ಏನಾದ್ರೂ ಹರಕೆ ಹೊತ್ಕೊಂಡಿದ್ರಾ? ನಿಮ್ಮ ಮಗನ ಆರೋಗ್ಯದ ವಿಚಾರವಾಗ್ಲೋ ಇಲ್ಲ ಅಂದ್ರೆ ವಿದ್ಯಾಭ್ಯಾಸದ ವಿಚಾರವಾಗ್ಲೋ ಏನಾದ್ರೂ ಹರಕೆ ಏನಾದ್ರೂ ಹೊತ್ಕೊಂಡಿದ್ರಾ? ಅದು ಸಂಪೂರ್ಣ ಆಗಿಲ್ಲ ಎಂಬತಕ್ಕಂಥ ಸೂಚನೆ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಮೂಡಿ ಬರ್ತಾ ಇದೆ ತಾಯಿ. ಅಂದರೆ ಮಗು ಹುಟ್ಟಿದಾಗ, ಮಗು ವಿದ್ಯಾರ್ಥಿಯ ಕಾಲ ಅಥವಾ ಮಗುಗೆ ಏನಾದ್ರು ಅನಾರೋಗ್ಯ ಸಮಸ್ಯೆ, ಇಂತಹ ಸಮಸ್ಯೆ ಇದ್ದಾಗ, ನಿಮ್ಮ ಮಗು ಚಿಕ್ಕದಾಗಿದ್ದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವ್ರಿಗೊಂದು ಸಂಕಲ್ಪ ಮಾಡಿ, ಆ ಸಂಕಲ್ಪ ಮಾಡಿ ನನ್ನ ಮಗು ಬೇಗ ಗುಣ ಆದರೆ, ಅಥವಾ ನನ್ನ ಮಗು ವಿದ್ಯಾವಂತನಾದರೆ, ಅಥವಾ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಆಗಿ ಅದಾದ ನಂತರ ಉದ್ಯೋಗ ಸಿಕ್ಕಿದ್ರೆ ಅವನ ಜೀವನದಲ್ಲಿ ಮುಂದೆ ಬರಲಿಕ್ಕೆ ನಿನ್ನ ಅನುಗ್ರಹ ಬೇಕು, ಆಗ ಬಂದು ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರಿ. ಸೇವೆಯನ್ನು ಮಾಡದಿರ ಪೆಣ್ಣಿಗಿಟ್ಟಿರ್ತೀರಿ. ಇಲ್ಲಿ ಮನೆ ದೇವರ ಒಂದು ಪ್ರಶ್ನೆಯಲ್ಲಿ ಮನೆ ದೇವರ ಅನುಗ್ರಹ ಆಗಬೇಕಾಗಿದೆ, ಮನೆ ದೇವರ ಪೂಜೆ ಪುರಸ್ಕಾರ ನೀವೇನು ಸಂಕಲ್ಪ ಮಾಡಿದ್ರೆ ಅದು ಪರಿಪೂರ್ತಿ ಆಗಿಲ್ಲ ಎಂಬತಕ್ಕಂಥದ್ದು ಪ್ರಶ್ನೆಯಲ್ಲಿದೆ. ಹೌದು, ಅದು ನಿಮಗೆ ಜ್ಞಾಪಕ ಇದ್ದರೆ, ಏನ್ ಮಾಡ್ರಿ ಗುರುಗಳೇ, ಅಕಸ್ಮಾತ್ ನಿಮಗೆ ಅದಕ್ಕೆ ಜ್ಞಾಪಕ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, 11 ಮಂಗಳವಾರ ಮಗನ ಹೆಸರಲ್ಲಿ ನಿಮ್ಮ ಮನೆಯಲ್ಲಿ ಗಣಪತಿ ಒಂದು ಚಿಕ್ಕದಾಗ ಒಂದು ಗಣಪತಿ ವಿಗ್ರಹ ಇಟ್ಕೊಂಡು ಆ ಗಣಪತಿಗೇನೆ 11 ಮಂಗಳವಾರ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಮಗನಿಗೆ ಹೇಳಿ, ಇವತ್ತಿನ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಪ್ಪ ಅಂತ. ಅವನು ತಲೆಗೆ ಸ್ನಾನ ಮಾಡಿದ್ರೂ ಸಂತೋಷ, ಅಥವಾ ದೇವ್ರ ಮುಂದೆ ದೀಪ ಅಂಟಿಸಿ ಅಂತ ಹೇಳಿ. ಅವ್ನು ದೀಪ ಅಂಟಿಸಿದ್ರು ಸಂತೋಷ, ಅಂಟಿಸ್ದಿರ ಇದ್ರೂ ಪರವಾಗಿಲ್ಲ. ಅವನು ಪರವಹಿಸಿ ನೀವೇನೆ ಗಣಪತಿಗೆ 21 ಮಂಗಳವಾರ ಅಥವಾ 9 ಮಂಗಳವಾರ 21 ಗರಿಕೆ, 9 ಮಂಗಳವಾರ 21 ಗರಿಕೆ, ಒಂದಷ್ಟು ಕೆಂಪು ಹೂವು, ಕಬ್ಬಿನ ಹಾಲನ್ನು ದೇವರು ನೈವೇದ್ಯ ಮಾಡಿ, ಆ ನೈವೇದ್ಯ ಆಗಿರ್ತಕ್ಕಂಥ ಪ್ರಸಾದವನ್ನು ಮಗನಿಗೆ ಸ್ವಲ್ಪ ಕೊಡಿ. ಅವ್ನು ಕುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇ ಒಂಚೂರು ಪ್ರಸಾದವಾಗಿ ಎಲ್ಲರೂ ಸ್ವೀಕರಿಸಿ. ಇದನ್ನೊಂದು 9 ಮಂಗಳವಾರ ಮಾಡಿ, 10ನೇ ಮಂಗಳವಾರ ನಿಮ್ಮೂರಲ್ಲಿರ್ತಕ್ಕಂಥ ಹತ್ತಿರದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿಸ್ಕೊಂಡು ಬನ್ನಿ. ಅಥವಾ ನಿಮ್ಮ ಮನೆ ದೇವರು ನಿಮ್ಮ ಪ್ರಾಂತ್ಯದಲ್ಲೇ ಇದ್ದರೆ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ ಅವನ ಹೆಸರಲ್ಲಿ. ಆದಷ್ಟು ಬೇಗ ಆತನ ಎಲ್ಲ ಥರದಲ್ಲೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಿ ಗುರುಜಿ. ನಮಸ್ಕಾರ ರೀ ಗುರುಜಿ, ಮಾಡ್ತೇರಿ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಬಂದಿರುವಂಥ ಮತ್ತೊಂದು ಪತ್ರವನ್ನು ಈಗ ಓದೋಣ. ಗುರುಜಿ, ಈ ಪತ್ರವನ್ನು ಹೆಸರು ವಿಳಾಸ ಏನೋ ತಿಳಿಸೋದು ಬೇಡ ಅಂತ ಹೇಳಿದರೆ ಕೋಡ್ ಬರೆದಿದ್ದಾರೆ K291104 ಅಂತ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು.
ಗುರುಜಿ ನನಗೀಗ 18 ವರ್ಷ, ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನಮ್ಮ ಸಮಸ್ಯೆ ಏನು ಅಂತ ಅಂದರೆ ನನ್ನ ತಂದೆ ಒಬ್ಬ ಪರಸ್ತ್ರೀ ಹಿಂದೆ ಬಿದ್ದು ಈಗ 3 ವರ್ಷಗಳಾಗಿದೆ. ಎಷ್ಟೇ ಹೇಳಿದ್ರೂ ಸಹ ಅವ್ರು ತಿಳ್ಕೊಳ್ತಾ ಇಲ್ಲ. ಮನೆಯ ಕುಟುಂಬದವರೊಂದಿಗೆ ಅನ್ಯೋನ್ಯತೆಯಿಂದ ಇರೋದೇ ಇಲ್ಲ. ನಾನು ಹಾಗೂ ನನ್ನ ತಾಯಿ ನನ್ನ ತಂದೆಯ ಪ್ರೀತಿ ವಿಶ್ವಾಸ ಕಂಡು 3 ವರ್ಷ ಕಳೆದು ಹೋಗಿದೆ. ಮುಂಚೆ ಹೀಗೆಲ್ಲ ಇರ್ತಾ ಇರಲಿಲ್ಲ. ಅವರು ತುಂಬ ಅನ್ಯೋನ್ಯತೆಯಿಂದ ಕೇವಲ ಕುಟುಂಬದ ಏಳಿಗೆ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾಯಿದ್ರು. ಆದರೆ ಈಗ ದಿನದ 24 ಗಂಟೆ ಸಹ ಆಕೆ ಯೋಚನೆಯಲ್ಲೇ ಅವರು ಮಗ್ನರಾಗಿರ್ತಾರೆ. ನಾವು ಆಕೆಗೆ ಬೆದರಿಕೆ ಕೂಡ ಹಾಕೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಅವ್ರ ಬಗ್ಗೆ ಏನಾದರೂ ಸ್ವಲ್ಪ ಕೆಟ್ಟದಾಗಿ ಯೋಚನೆ ಮಾಡಿದರೂ ಸಹ ನಮ್ಮ ಆರೋಗ್ಯಕ್ಕೆ ಏನಾದರೂ ಏರುಪೇರು ಆಗ್ತಾ ಇದೆ. ಇದರಿಂದ ನಾನು ಹಾಗೂ ನನ್ನ ತಾಯಿ ಮಾನಸಿಕವಾಗಿ ತುಂಬ ನೊಂದಿದ್ದೇವೆ. ಕೂರಿಸ್ಕೊಂಡು ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಕೇಳೋದಿಲ್ಲ. ನನ್ನ ಜೊತೆ ಇರೋ ಇಷ್ಟ ಇದ್ದರೆ ಇರಿ, ನಾನು ನಿಮಗೆ ಬೇಕಂದರೆ ನಾನು ಏನೇ ಮಾಡಿದ್ರು ಸಹಿಸ್ಕೊಂಡು ಇರಬೇಕಾಗುತ್ತೆ ಅಂತ ನಮಗೆ ಬೆದರಿಕೆ ಹಾಕ್ತಾರೆ. ಇದನ್ನೆಲ್ಲ ನೋಡಿ 18 ವಯಸ್ಸಿಗೆ ನನಗೆ ಜೀವನದ ಮೇಲೆ ಬೇಸರ ಮೂಡಿದೆ. ನಾವು ಕೆಲವು ಜ್ಯೋತಿಷ್ಯರ ಬಳಿ ಕೇಳಿದಾಗ ಅವರು ಆಕೆ ವಶೀಕರಣ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಗುರುಜಿ. ಪೂಜೆ ಮಾಡಿಸೋದಕ್ಕೆ ನಮಗೆ ಅಶಕ್ತರು ನಾವು. ನಿಜವಾಗಿಯೂ ಕೂಡ ಆಕೆ ನನ್ನ ತಂದೆಯನ್ನು ವಶೀಕರಣ ಮಾಡ್ಕೊಂಡಿದ್ದಾರಾ? ಹಾಗಾದರೆ ಇದಕ್ಕೆ ಪರಿಹಾರ ಏನು? ಹಾಗೆ ಮುಂದೆ ನನ್ನ ಜೀವನ ಹೇಗಿರುತ್ತೆ? ನನ್ನ ತಂದೆ ಮೊದಲಿನ ಥರ ಆಗ್ತಾರಾ? ಅವರು ಆಕೆ ಸಹವಾಸ ಬಿಡ್ತಾರಾ? ಮತ್ತು ಮುಂದೆ ಯಾವ ಪರಸ್ತ್ರೀ ಮೋಹಕ್ಕೂ ಶರಣಾಗದೆ ನಮ್ಮ ಕುಟುಂಬದವರ ಜೊತೆಗೆ ಸಂತೋಷದಿಂದ ಇರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ಈ ಲೆಟ್ರನ್ನ ಒಬ್ಬರು ಅರ್ಥ ಮಾಡಿಕೊಂಡ್ರೆ ಸಾಲದು, ಎಲ್ಲರ ಮನೆಗಳಲ್ಲೂ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈ ಲೆಟ್ರ್ ಹಿಂದೆ ಒಬ್ಬರಿಗೆ ನಾವು ತಿಳುವಳಿಕೆ ಹೇಳ್ಬೋದಾ, ಒಬ್ಬರಿಗೆ ಪಾಠ ಹೇಳ್ಬೋದಾ, ಅಥವಾ ಒಬ್ಬರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿದೆಯಾ? ಇದು ಸಾಧ್ಯವಿಲ್ಲ. ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೋಬೇಕಾದಂಥದ್ದಿದೆ. 3 ವರ್ಷದ ಹಿಂದೆ ಪರಸ್ತ್ರೀಯ ಒಂದು ಸಂಘವನ್ನು ಮಾಡಿ ಈಗ ಬಿಡದಿರ ಮಗನೂ ಸಹಿತ ಎದುರು ಹಾಕ್ಕೊಂಡು ಮಗನ ಮನಸ್ಸಲ್ಲೂ ಸಹಿತ ವಿಷ ತುಂಬಿಕೊಳ್ಳೋ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಈ ಕಡೆ ಅರ್ಧಾಂಗಿಯೂ ಇಲ್ಲ, ಮಗನಿಗೂ ಇಲ್ಲ. ಅಂದರೆ ತಾಯಿ ಮಕ್ಕಳಿಬ್ಬರೂ ಮನಸ್ಸನ್ನು ನೊಂದ್ಕೊಂಡ್ಬಿಟ್ಟಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಇದರ ಸತ್ಯಾಸತ್ಯತೆಗಳು ನಿಮಗೆ ಗೊತ್ತಾದಾಗ ಅದನ್ನು ಹೇಗಿದರಿಂದ ಈ ಸಮಸ್ಯೆಯಿಂದ ಅವ್ರನ್ನ ಆಚೆ ತರಬೇಕು ಎಂಬತಕ್ಕಂಥ ಚಿಂತನೆ ನೀವು ಮಾಡಿದರೆ ಬಹುಶಃ ಈ ಸಮಸ್ಯೆ ಇದಿಷ್ಟು ದೊಡ್ಡದಾಗ್ತಿರ್ಲಿಲ್ಲ ಅಂತ ನಾ ಹೇಳ್ಬೋದು ನಿಮಗೆ. ಇದು ಎಲ್ಲರ ಮನೆಗಳಲ್ಲೂ ಇತ್ತೀಚೆಗೆ ನಡೀತಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಒಂದು ಪಿಡುಗಿದು. ಪ್ರಾರಂಭಿಕ ಹಂತದಲ್ಲಿ ಅಂಗೈಯಲ್ಲಿ ಸಾಮ್ರಾಜ್ಯ ಇದ್ದಾಗ ಆ ರಾಜ್ಯವನ್ನು ಯಾರೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ. ಸ್ವಲ್ಪ ಯಾಮಾರಿ ಏನೋ ಹೊಡ್ತಾ ಬೀಳ್ತಿದೆ, ವ್ಯತ್ಯಾಸ ಆಗ್ತಿದೆ, ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದಾಗೂ ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಆಗ ನಿರ್ಲಕ್ಷ್ಯತನ ಮಾಡ್ತೀರಿ, ಬೇಜವಾಬ್ದಾರಿತನ ಮಾಡ್ತೀರಿ. ಆ ಸಮಯದಲ್ಲಿ ಅದನ್ನು ಲೆಕ್ಕಕ್ಕೆ ಹಾಕ್ಕೊಳ್ಳೋದಿಲ್ಲ. ಬಿಡು, ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು ಅನ್ನೋ ಒಂದು ಮಂಡ ಧೈರ್ಯ, ಅಥವಾ ಅವ್ರ ಹಣೆ ಬರ ಹೆಂಗಾರು ಇರಲಿ ಅಂತ ಬಿಡುವಂಥ ಇನ್ನೊಂದು ಧೈರ್ಯ. ಅದಕ್ಕಿಂತ ಮುಖ್ಯವಾಗಿ ಎಲ್ಲಿ ಹೋಗ್ತಾರೆ 4 ದಿವಸ ತಾನು ಎಲ್ಲಿ ಹೋದರೂ ಈ ಮನೆಗೆ ಬರಲೇಬೇಕು ಅಂತಕ್ಕಂಥ ಮಂಡ ಧೈರ್ಯ. ಇಂಥವೆಲ್ಲ ಕೆಲವು ಬೇಡವಾದಂತಹ ವಿಚಾರಗಳಿಗೆ ಹೊತ್ತು ಕೊಟ್ಟು ಜೀವನವನ್ನು ಹಾಳು ಮಾಡ್ಕೊಳ್ತೀರಿ. ಇದು ಪ್ರಾರಂಭ ಕ್ಷಣದಲ್ಲಿ ನಿಮ್ಮ ಮನೆಯವರು ಈ ಪ್ರಕಾರ ಪರಸ್ತ್ರೀಯನ್ನು, ಅಂದರೆ ಇನ್ನೊಂದು ಹೆಣ್ಣನ್ನು ಅವ್ರು ಇಷ್ಟಪಡ್ತಿದ್ದಾರೆ, ಆಚೆ ಹೋಗ್ತಿದ್ದಾರೆ, ಅಥವಾ ಏನೋ ಒಂದು ದಾರಿ ತಪ್ತಿದ್ದಾರೆ ಅಂತ ಗೊತ್ತಾದಾಗ ಆ ತಾಯಿ ಆಗಲಿ ಅಥವಾ ಮಗ ಆಗಲಿ ಎಚ್ಚೆತ್ತುಕೊಂಡು ಆಗಲೇ ಅದನ್ನು ಸರಿಪಡಿಸ್ಕೋಬಹುದಾಗಿತ್ತು. ಆದರೆ ಅಲ್ಲಿ ಒಂದು ಬಣ್ಣದ ಮಾತಾಯಿತು. ಎಲ್ಲೋ ಪ್ರಶ್ನೆ ಕೇಳಕ್ಕೆ ಹೋಗೋದು, ಇಲ್ಲಿ ಇರಬೇಕಾದಂಥ ರೀತಿ ಮಾಡಬೇಕಾದಂಥದ್ದು ಏನು ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಯೋಚನೆ ಮಾಡಿದ್ದೀರ. ಎಲ್ಲೋ ಏನೋ ಪ್ರಶ್ನೆಗೆ ಜ್ಯೋತಿಷ್ಯಕ್ಕೆ ಅಂತಲೋ ಅಥವಾ ಅಲ್ಲೆಲ್ಲೋ ಒಂದು ಮಾಟ ಮಂತ್ರಕ್ಕೆ ಅಂತಲೋ ಅಥವಾ ಇಲ್ಲಾರೋ ದೇವ್ರ ಮೈಮೇಲೆ ಬರುತ್ತೆ ಅಂತಲೋ ಅಲ್ಲೆಲ್ಲ ಹೋಗಿ ನಮ್ಮ ತಂದೆಯವರಂತನೋ ಅಥವಾ ನನ್ನ ಗಂಡ ಅಂತಲೋ ಆಕೆನೋ ಮತ್ತು ಮಗ ಇಬ್ಬರು ಅಲ್ಲಲ್ಲಿ ಸುತ್ತಾಡೋ ಬದಲು ಎಲ್ಲಿ ಎಡುತ್ತಾ ಇದ್ದಾರೆ, ಇದಕ್ಕೇನು ಸರಿಪಡಿಸ್ಬೇಕು, ಇಲ್ಲಿ ನಮ್ಮ ಬದುಕು ಹೇಗಿರಬೇಕು, ಇಲ್ಲಿ ಕಾಣದಂಥ ಪ್ರೀತಿ ಪ್ರೇಮ ಅಲ್ಲಿ ಹೆಂಗೆ ಹುಡ್ಕೊಂಡು ಹೋಗ್ತಿದ್ದಾರೆ, ಅಥವಾ ನಾವ್ಯಾಕೆ ಮನೇಲಿ ಅವ್ರನ್ನ ಸರಿಯಾಗಿ ಗಮನಿಸ್ಕೋತಾ ಇಲ್ಲ, ಸರಿಯಾಗಿ ನಾವ್ಯಾಕೆ ಗಮನಿಸ್ತಿಲ್ಲ ಅಂತಕ್ಕಂಥದ್ರ ನೋವು, ಆ ಮಾತು, ಅದಕ್ಕೆ ಬೇಕಾದಂಥ ಅರ್ಥ, ಅದಕ್ಕೆ ಬೇಕಾದಂಥ ರೀತಿ ನಡೆ ನಡವಳಿಕೆಗಳು ಆ ತಾಯಿ ನಡ್ಕೋಬೇಕು. ಮನೆಗೆ ಬಂದ ತಕ್ಷಣ ಮಗ ಆಗಿರ್ತಕ್ಕಂಥವನು ಕ್ಷಣಕ್ಕೂ ಸಹಿತ ಅವರ ತಂದೆನ ಹಿಂಬಾಲಿಸಿ ತಂದೆಯ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ತಂದೆ ದಾರಿ ತಪ್ಪಿದ್ದಾರೆ ಅಂದಾಗ ಆ ಹಿಂದೆಲೆ ಅವ್ರ ತಂದೆ ಜೊತೆಲಿ ಓಡಾಡಿಕೊಂಡು ಇಲ್ಲೆಲ್ಲಿ ದಾರಿ ತಪ್ಪಾರ್ದು ಅಂಥೇಳಿ ಸರಿಯಾದ ಬುದ್ಧಿವಂತಿಕೆಯಿಂದ ತಂದೆ ಜೊತೆಲಿ ಓಡಾಡಿಕೊಂಡಿದ್ದು ತಂದೆ ಪ್ರೀತಿ ಸಂಪಾದನೆ ಮಾಡ್ಕೋಬೇಕು. ತಂದೆ ದಾರಿ ತಪ್ಪಿದ್ದಾರೆ ಅಂತ ಗೊತ್ತಾದ ತಕ್ಷಣ ತಂದೆನ ನೋಡ್ದಿರಾ, ತಂದೆನ ಮಾತಾಡ್ದಿರಾ, ತಂದೆನ ದೂರ ಮಾಡಿಕೊಂಡು ಈ ಕಡೆ ತಂದೆನ ದೂರ ಮಾಡಿರೋದು ಒಂದಾಯಿತು, ಆ ಕಡೆ ಗಂಡ ತಪ್ಪು ಮಾಡ್ತಿದ್ದಾನೆ, ಎಲ್ಲೋ ಹೋಗ್ತಿದ್ದಾನೆ, ಬರ್ತಿದ್ದಾನೆ, ನಮ್ಮನ್ನು ನೋಡ್ತಿಲ್ಲ, ನನ್ನ ಮಾತಾಡ್ತಿಲ್ಲ, ಇರ್ತಕ್ಕಂಥ ಮೂರ್ಖ ಸಾರ್ಕಸ್ ತೊಗೊಂಡೋಗಿ ಇನ್ನೊಂದು ಎದೆ ಮೇಲೆ ಇಡ್ತಿದ್ದಾನೆ, ಇದೆಲ್ಲ ತಿಳ್ಕೊಂಡು ಆಕೆ ಸ್ಟ್ರೈಕ್ ಮಾಡ್ಕೊಂಡು ಆಕೆ ಉತ್ತರಕ್ಕೋ ದಕ್ಷಿಣಕ್ಕೋ ತಿರ್ಕೊಂಡು ನಿಂತ್ಕೊಳ್ಳೋದು. ನೋಡಿ, ಪ್ರಾರಂಭದಲ್ಲಾಗುವಂತಹ ಅಚಾತುರ್ಯಗಳನ್ನು ತಪ್ಪು ಮಾಡದಿರ ಯಾರೂ ಇರೋದಿಲ್ಲ, ಯಾರೂ ತಪ್ಪು ಮಾಡ್ತಿರ್ತಾರೆ.
ಆ ತಪ್ಪು ನಿಮಗೆ ಅರಿವಾದಾಗ ಅವ್ರಿಗೆ ತಪ್ಪಿನ ಅರಿವನ್ನು ಮಾಡಿಸಿ ಪುನಃ ನಿಮ್ಮ ದಾರಿಗೆ ನೀವು ತಂದುಕೊಂಡ್ಬಿಟ್ರೆ, ನೀವು ಕ್ಷಮಿಸಿ ಅವ್ರನ್ನೊಳಗೆ ತೊಗೊಂಬಿಟ್ಟಿದ್ದೇ ಆಗಿದ್ದರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿತ್ತಾ? ಈಗ ಅದಕ್ಕೊಂದು ಹೊಸ ಕಥೆ ಏನಾಗಿದೆ, ವಶೀಕರಣ ಮಾಡಿಸಿಟ್ಕೊಂಡಿದ್ದಾರೆ. ವಶೀಕರಣ ಎಂಬತಕ್ಕಂಥದ್ದೇನು ಹುಡುಗಾಟಿಕೆ ಮಾತಾ? ವಶೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇವತ್ತು ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಸಿಗ್ತಾ ಇಲ್ಲ. ಆದರೆ ಹೇಳ್ತಾರೆ ವಶೀಕರಣ ಮಾಡಿಕೊಡ್ತೀವಿ ಅಂತ. ಯಾರು ಮಾಡ್ತಾರೆ ವಶೀಕರಣ? ಮಾಡೋರೊಬ್ಬರು ಎದುರುಗಡೆ ಬಂದು ತೋರಿಸ್ತೇನೆ ನನಗೆ. ಆದರೆ ವಶೀಕರಣ ಎಂಬತಕ್ಕಂಥ ಹೆಸರಿನಿಂದ ನಿಮ್ಮ ಕೈಲಿರ್ತಕ್ಕಂಥ ಮೂರ್ಖ ಸಾರ್ಕಸ್ ದುಡ್ಡು ಕಳ್ಕೊಂಡು ಮನೆಯಲ್ಲಿ ಇನ್ನೂ ಶತ್ರುತ್ವ ಜಾಸ್ತಿ ಆಗೋಗ್ಬಿಡುತ್ತೆ, ಇನ್ನೂ ಗಲಾಟೆ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಯಾರು? ನಾವೇ ದಾರಿ ಮಾಡಿಕೊಡ್ತಿದ್ದೀವಿ. ಆದರೆ ಇದರ ಮೂಲಾರ್ಥ, ಇದರ ಇನ್ನಷ್ಟು ವಿಚಾರ ನಾನು ಹೇಳ್ತಾ ಹೊರಟ್ರೆ ಈ ಎಪಿಸೋಡ್ ಪೂರ್ತಿ ಸಾಕಾಗೋದಿಲ್ಲ. ಆದರೆ ಒಂದು ಮನೋಗತಕ್ಕೆ ಬಂದ ಪ್ರಶ್ನೆ, ಆದ್ದರಿಂದ ಮನೋಗತ ಪ್ರಶ್ನೆಯಲ್ಲಿ ನಿಮಗೇನು ಪರಿಹಾರ ಇದೆ, ಇಂಥ ಒಂದು ಪ್ರಶ್ನೆಗೆ ಪರಿಹಾರ ಸೂಚನೆ ಏನು ತೋರಿಸಿದ್ದಾರೆ ಗ್ರಂಥದಲ್ಲಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಸಮಯ ಇದೆಯಾ? ಹಾಂ. ಇಂತಹ ಪರಿಸ್ಥಿತಿ ಬಂದಾಗ ಮನೋಗತ ಪ್ರಶ್ನೆಯಲ್ಲಿ ಇದಕ್ಕೆ ಆದಂತಹ ಒಂದಷ್ಟು ಮೂಲಾರ್ಥಗಳಿದೆ, ಒಂದಷ್ಟು ಪರಿಹಾರ ಮಾರ್ಗಗಳಿದೆ. ಅಲ್ಲೂ ಸಹಿತ ಹೇಳೋದು ಪ್ರೀತಿ, ವಿಶ್ವಾಸ, ಬಂಧು ಬಾಂಧವ್ಯ, ಆ ಬಂಧುತ್ವ ಅಂತಕ್ಕಂಥದ್ದನ್ನು ಗಟ್ಟಿಪಡಿಸ್ಕೊಳ್ಳೋ ಮಾರ್ಗನೇ ಅದೇನು ಎಂಬತಕ್ಕಂಥದ್ದನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ, ಇಂತಹ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಒಂದು ಭಾನುವಾರ ಇದಕ್ಕೆ ಬೇಕಾದಂಥ ತಂತ್ರಸಾರವನ್ನು ಎಲ್ಲ ಒಂದು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಒಗ್ಗೂಡಿಕೊಂಡು ಒಂದು ಸಂತೋಷವಾಗಿರಬೇಕಾದ್ರೆ ಏನು ಮಾಡಬೇಕು ಎಂಬತಕ್ಕಂಥ ತಂತ್ರವನ್ನು ಇದೇ ಮನೋಗತ ಪ್ರಶ್ನೆಯಿಂದ ಶ್ರೀನಿವಾಸ್ ಕಡೆಯಿಂದಲೇ ತಿಳಿಸೋಣ. ಒಳ್ಳೆಯದಾಗಲಿ. ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ಉತ್ತರ ಕೊಟ್ಟರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ರಾಶಿ ಫಲಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ರೆ ಗುರುಜಿ, ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.